ಸಂಪರ್ಕ ಸಿನಿಮಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಟ್ಟಿಗೆ ನಮೋ ವೆಂಕಟೇಶ ತಂಡದವರು ನಮ್ಮೊಟ್ಟಿಗೆ ಇದ್ದಾರೆ. ವೆಲ್ಕಮ್ ಟು ಸಂಪರ್ಕ ಟಿವಿ ಸರ್. ಹೇಗಿದ್ದೀರಿ ಎಲ್ಲಾರು? ನೋಡಿ, ಎಲ್ಲ ತಂಡವಾಗಿ ಜೊತೆಗಿದ್ದೀವಿ. ಯಾವಾಗ್ಲೂ ಜೊತೆನಲ್ಲೇ ಇರಿ ಅಂತ ಭಾವಿಸ್ತೀವಿ ನಾವು. ಖಂಡಿತ. ನಮೋ ವೆಂಕಟೇಶ ತಂಡ ಅಂತ ಸಿನಿಮಾನ ಹೆಸರು ಯಾಕೆ ಬಂತು? ನಿಮ್ಗೆ ಆ ಕಲ್ಪನೆ ಯಾಕೆ ಬಂತು? ನಮೋ ವೆಂಕಟೇಶ, ನಮೋ ವೆಂಕಟೇಶ, ನಮೋ ತಿರುಮಲೇಶ. ಅದು ವಿಚಾರ ಇಷ್ಟೇ, ನಮ್ ಸಿನಿಮಾ ಬಂದು ಒಂದು ರೊಮ್ಯಾಂಟಿಕ್ ಕಾಮಿಡಿ ಸಬ್ಜೆಕ್ಟ್. ಏನ್ ಗೌರವ, ಏನ್ ಮರ್ಯಾದೆ. ಸೊ ಸಿನಿಮಾದಲ್ಲಿ ಹೀರೋ ಹೆಸರು ಬಂದು ವೆಂಕಟೇಶ ಅಂತ. ಯಾರ್ ನೀವು? ಸೇಮ್ ಟು ಸೇಮ್ ಸರ್, ವೆಂಕಟೇಶ್ ಅಂತ. ಸೊ ವೆಂಕಟೇಶ ಅವ್ನು ಮಾಡೋ ಕೆಲ್ಸಗಳೆಲ್ಲ ಸ್ವಲ್ಪ ಎಲ್ಲ ಏರುಪೇರಲ್ಲಿ ಇರುತ್ತೆ ಯಾವಾಗ್ಲೂ. ಹಾಗಾಗಿ ಯಾರಿಗಾರು ಆ ಥರ ಇಂತ ಮಾಡಿದ್ರೆ, ಅಪ್ಪ ನಿಂಗೆ ಒಂದು ದೊಡ್ಡ ನಮಸ್ಕಾರ ಕಣಪ್ಪ, ನೀನು ಇಂಥ ಕೆಲಸ ಮಾಡ್ತೀರ ಅಂತ ಸಹಜವಾಗಿ ಏನು ಮಾತಾಡ್ತೀವಲ್ಲ, ಅದು ಕನೆಕ್ಟೆಡ್ ಆಗಿರುತ್ತೆ ಅಂತ ಹೇಳಿ ನಮೋ ವೆಂಕಟೇಶ ಅಂತ ಇಟ್ಟಿದ್ದು. ಕಾಮಿಕ್ ಆಗೂ ಇರುತ್ತೆ, ಸಬ್ಜೆಕ್ಟ್ಗೂ ಸೂಟ್ ಆಗುತ್ತೆ, ಮತ್ತೆ ರೊಮ್ಯಾಂಟಿಕ್ ಕಾಮಿಡಿ ಅನ್ನೋ ಒಂದು ಜಾನರ್ಗೆ ಅದು, ಮತ್ತೆ ಫ್ಯಾಮಿಲಿ ಸಬ್ಜೆಕ್ಟ್ ಬೇರೆ ಆಗಿರೋದ್ರಿಂದ ಎಲ್ಲಕ್ಕೂ ಅದು ಪಕ್ಕಾ ಸೂಟ್ ಆಗುತ್ತೆ ಅಂತ ಹೇಳಿ ಅದನ್ನ ಇಟ್ಟಿರೋದು. ಏನಿಲ್ಲ, ಅವನು ರೊಮ್ಯಾನ್ಸ್ ಅಲ್ಲಿ ಇದ್ದ. ಹುಡುಗಿ ಕೇಳಿದ್ರೆ ಏನ್ ಕೆಲಸ ಮಾಡ್ತೀನಿ ಅಂತ, ಸಿನಿಮಾ ಮಾಡ್ತೀನಿ ಅಂತ, ಕಾಮಿಡಿ ಮಾಡ್ಬೇಡ ಅಂತ. ಕರೆಕ್ಟ್, ನನಗೆ ಗೊತ್ತಿರಲಿಲ್ಲ ಈ ಸ್ಟೋರಿ. ಸರ್, ಅದ್ರಲ್ಲಿ ತಾವು ಹೀರೋ ಆಗಿ ಪಾತ್ರ ಮಾಡಿದ್ದೀರಿ ಸರ್. ಆ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಗಿತ್ತು ಅಂತ? ನಮ್ದು ಎಕ್ಸ್ಪೀರಿಯನ್ಸ್ ಫುಲ್ ರೋಲರ್ ಕೋಸ್ಟರ್. ಯಾಕೆಂದ್ರೆ ಈ ಸಿನಿಮಾದಲ್ಲಿ ನಿರ್ದೇಶಕನು ನಾನೇ ಆಗಿರೋದ್ರಿಂದ ಜವಾಬ್ದಾರಿಗಳು ತುಂಬಾ ಜಾಸ್ತಿ ಇತ್ತು. ಹಾಗಾಗಿ ಒಂದ್ ಒಳ್ಳೆ ತಂಡ ಸಿಕ್ಕಿರೋದು ಏನಾಯ್ತು, ನನಗೆ ತುಂಬಾ ಕೆಲ್ಸಗಳು ಆರಾಮಾಯ್ತು. ನನಗೆ ಜವಾಬ್ದಾರಿಗಳು ಜಾಸ್ತಿ ಇದ್ರೂ ಮಧ್ಯದಲ್ಲಿ ಇವ್ರಗಳ ಜೊತೆ ಎಲ್ಲ ತುಂಬಾ ಒಳ್ಳೆ ಸಮಯ ಕಳೆದಿದ್ದೀನಿ ಸಿಕ್ಕಿರೋ ಕಮ್ಮಿ ಟೈಮಲ್ಲೇನೆ. ಯಾಕಂದ್ರೆ ಎಲ್ಲರೂ ಬರ್ತಾ ಒಂದು ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ತರನೇ ಆಗೋಗಿದ್ದೀವಿ. ಹಾಗಾಗಿ ಇವತ್ತಿಗೆ ಇಷ್ಟೊತ್ತಲ್ಲೂ ಕೂಡ ಒಂದು ಥಿಯೇಟರ್ ವಿಸಿಟ್ಗೂ ಕೂಡ ಎಲ್ಲ ಜೊತೆಗೆ ಬಂದು ಹೀಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ತುಂಬಾ ಈಸಿ ಆಗೋಯ್ತು, ಕಂಫರ್ಟಬಲ್ ಆಗಿತ್ತು ನಂಗೆ ಇವರೆಲ್ಲರ ಜೊತೆಗೆ. ಸರ್, ನೀವು ನಿರ್ದೇಶಕರಾದಾಗ ಪಾತ್ರಗಳ ಕಲ್ಪನೆಗಳು ತುಂಬಾ ವಿಚಿತ್ರವಾಗಿರುತ್ತೆ. ಆ ಪಾತ್ರಗಳಿಗೆ ಯಾವ ರೀತಿ ಆಕ್ಟರ್ಗಳನ್ನ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂತ? ಅದೇ ವಿಚಿತ್ರವಾಗಿ ಹೌದು, ಕಲ್ಪನೆ ಇರುತ್ತಲ್ಲ ಸರ್, ವಿಚಿತ್ರವಾದ ಕಲ್ಪನೆಗಳು ಬರ್ತಾ ಹೋಗುತ್ತೆ. ಯಾವ ತರ ನಿಮ್ ಕಲ್ಪನೆಗಳು ಬಂತು? ಆ ಪಾತ್ರಕ್ಕೆ ಸೂಟ್ ಆದ್ರ ಅವರೆಲ್ಲರೂ? ನಂಗೆ ವಿಚಿತ್ರವಾದ ಕಲ್ಪನೆ ಏನು ಬಂದಿರಲಿಲ್ಲ, ಚಿತ್ರಕ್ಕೆ ಬೇಕಾದ ಕಲ್ಪನೆ ಬಂದಿತ್ತು. ಹಾಗಾಗಿ ಅವರಿಗೆ ವಿಚಿತ್ರ ಕಲ್ಪನೆ ಬಂದಿರ್ಲಿಲ್ಲ. ಕ್ಯಾರೆಕ್ಟರ್ ಅವ್ರ ಬಗ್ಗೆ ನನಗೆ ವಿಚಿತ್ರ ಅಂತ. ನೀವು ಏನೇ ಹೊಂಚಾಕೊಂಡ್ರು ಈ ಮನೇಲಿ ಒಂದು ಸಿಂಹ ಇದೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಅವ್ನಿಗೆ ಏನೇನೋ ಬರ್ತಾ ಇರುತ್ತೆ ಅವಾಗ ಕಲ್ಪನೆಗಳು. ಏನಂದ್ರೆ ನಮ್ಗೆ ನಮ್ ಸಿನಿಮಾದಲ್ಲಿರೋ ಎಲ್ಲಾ ಪಾತ್ರಗಳಿಗೆ ನನ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲೇ ನನ್ಗೆ ದೀಪಾ ಅಮ್ಮ ಆಗ್ಬೋದು, ಮತ್ತೆ ರವಿಕುಮಾರ್ ಸರ್, ನಮ್ಮ ಸಿನಿಮಾ ಹೀರೋಯಿನ್ ಪಾರ್ವತಿ ಅವರು ಎಲ್ಲ ಪರಿಚಯಕ್ಕೆ ಅಂತ ಬಂದಿದ್ದು. ಶಾಮಾನನು ಒಂದು ಸಿನಿಮಾ ಮುಂಚಿತವಾಗಿ ಮಾಡಿದ್ವಿ, ಮತ್ತೆ ಅಲ್ಲೇ ಎಡವಟ್ ಆಗಿದ್ದು ಅಂತ ಅವ್ನು ಹೇಳಿದ್ರು. ಅದಕ್ಕೆ ಇನ್ನು ನನ್ಗೆ ನಾಗರಾಜ್ ರಾವ್ ಸರ್ ಬಂದು ಹೇಳ್ತಾ ಇದ್ರೆ ಎಡವಟ್ ಆಯ್ತು ಅಂತ. ಯಾವ ತರ ಎಡವಟ್ ಆಗಿರ್ಬೋದು ಸರ್ ತಮ್ಗೆ? ಫ್ರೆಂಡ್ ಆಗ್ಬಿಟ್ಟ ಅಷ್ಟೇ. ಅದೇ ಎಡವಟ್ ಇವಾಗ ಇನ್ನೊಂದು ಸಿನಿಮಾ ಕೊಟ್ಬಿಟ್ರು. ಅದೇ ನಾನ್ ಮಾಡಿದ ಎಡವಟ್ ಆಗೋದು. ಹಾಗೆ ಈ ಸಿನಿಮಾನ ಎಲ್ಲೆಲ್ಲಿ ಶೂಟ್ ಮಾಡಿದೀರಿ ಅಂತ? ನನ್ನೂರು ಚಕ್ರಾಪುರ, ತುಂಬಾ ಸುಂದರವಾದ ಊರು. ಇದು ಕೊಟ್ಟಿಗೆಹಾರ ಅಂತ ಒಂದು ಊರು, ಮೂಡಿಗೆರೆ ಹತ್ರ ಬರುತ್ತೆ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಮತ್ತೆ ದೇವ್ರಮನೆ ಬೆಟ್ಟ ಅಂತ ಒಂದು ತುಂಬಾ ಒಳ್ಳೆ ಸೀನರಿ ಇರುವಂತ ಒಂದು ಜಾಗ ಅದು. ಯಾಕೆ ನಿಮಗೆ ಅಲ್ಲೇ ಮಾಡ್ಬೇಕು ಅನಿಸ್ತು ಅಂತ? ಎಷ್ಟೊಂದು ಪ್ಲೇಸಸ್ ಇತ್ತು. ಅಂದ್ರೆ ನನಗೆ ನನ್ನ ಕತೆಗೆ ಸೂಟ್ ಆಗೋದಕ್ಕೆ ಬೇಕಾಗಿರೋ ಹಾಗೆ ಒಂದು ಹಳೆ ಕಾಲದೊಂದು ಮನೆ ಬೇಕಾಗಿತ್ತು. ಅದಕ್ಕೆ ತಕ್ಕಂಗೆ ಮನೆ ವಾತಾವರಣ ಹತ್ರದಲ್ಲೇ ಒಂದು ಔಟ್ ಹೌಸ್ ಇಂಥವೆಲ್ಲ ಬೇಕಾಗಿತ್ತು. ಅದೇನೋ ನನ್ನ ಕಲ್ಪನೆಗೆ ತಕ್ಕಂಗೆ ಆ ಮನೆ ಇತ್ತು ಅದೇ ತರನೇ. ಹಾಗಾಗಿ ನನಗೆ ಬೇರೇನು ಮತ್ತೆ ಹುಡುಕ್ಬೇಕಾದ ತರಕ್ಕಾಗಿ ನನಗೆ ಪಕ್ಕಾ ಚಾಯ್ಸ್ ಆಗಿತ್ತು ಅದು. ಹಾಗಾಗಿ ನಾನು ಅಲ್ಲೇ ಮಾಡಿದೆ. ಮತ್ತೆ ಹಾಗಾಗಿ ನನಗೆ ಒಳ್ಳೆ ಲೊಕೇಶನ್ಸ್ ಗಳು ಸಿಕ್ಕು. ನಾನು ನೀವು ಅಲ್ಲ ನಾನು ಅಲ್ಲ, ಅದು ಯಾವ್ದೋ ಡ್ಯೂಯೆಟ್ ಹ್ಯಾಂಗ್ ಓವರ್ ಸಾಂಗ್ಸ್ ನ ತುಂಬಾ ಚೆನ್ನಾಗಿ ತೆಗಿಯಕ್ಕೆ ಅವಕಾಶ ಆಯ್ತು. ಮತ್ತೆ ನನಗೆ ಒಂದು ಕಲ್ಪನೆಗೆ ಬೇಕಾಗಿದ್ದಂತ ಒಂದು ಚಕ್ರಾಪುರ ಬಾಳೂರು ಎಸ್ಟೇಟ್ ಅನ್ನೋ ಅಂತ ಒಂದು ಕಲ್ಪನೆ, ಅದಕ್ಕೆ ತಕ್ಕಂತ ಒಂದು ದೊಡ್ಡ ಮನೆ, ಆ ಒಂದು ಏನ್ ಹೇಳ್ತೀವಿ ಒಂದು ಬೈಗಾನ್ ಇರೋದೊಂದು ಪರಂಪರೆನ ತೋರಿಸ್ಬೋದಾಗಿರುವಂತ ಹಳೆ ಕಂಬಗಳೆಲ್ಲ ಇರುವಂತದ್ದೊಂದು ಟೆಕ್ಸ್ಚರ್, ಆರ್ಕಿಟೆಕ್ಚರ್ ಇವೆಲ್ಲ ಬೇಕಾಗಿದ್ದು. ಹಾಗಾಗಿ ಅದೇ ಮನೆ ಸೂಟ್ ಮಾಡಿದ್ವಿ ಸರ್. ಹಾಗೆ ದೀಪಮ್ಮನ್ನ ಮಾತಾಡ್ಸೋ ಹೋಗೋಣ. ಮೇಡಮ್, ನಿಮ್ ಏಜ್ ಇರ್ಬೋದಾ? ಯಾಕೆ ಪ್ರಶ್ನೆ ಇರೋದು? ಯಾಕೆ ಅಂದ್ರೆ ಈ ಸಿನಿಮಾದಲ್ಲಿ ತಾಯಿ ಪಾತ್ರ ಮಾಡಿದೀರಿ ತಾವು. ಅದ್ ತಾಯಿ ಪಾತ್ರ ಮಾಡೋದು ಅಂದ್ರೆ ಸುಮ್ನೆ ದೊಡ್ಡ ವಿಚಾರನೇ ಅದು, ಆಯ್ತಾ? ನಿಮ್ ಏಜಿಗೆ ತಕ್ಕನಂದ ಅಂತ ಪಾತ್ರ, ಅದಕ್ಕೆ ನಾನು ನಿಮ್ ಏಜ್ ಕೇಳ್ತಾ ಇದ್ದೀನಿ ಅಷ್ಟೇ.
ನಂಗೆ ಏಜ್ ತಕ್ಕನಾದ ಪಾತ್ರ ಅಲ್ಲ. ನಾ ಇನ್ನು ಚಿಕ್ಕಳು. ದೊಡ್ಡ ದೊಡ್ಡ ಮಕ್ಕಳಿಲ್ಲ. ನಮ್ಮಮ್ಮ ಒಂಥರ ಪೆದ್ ಮುಂಡದಿದ್ದಂಗೆ. ಇಷ್ಟು ದೊಡ್ಡ ಮಕ್ಳಿಲ್ಲ. ನಾ ಚಿಕ್ಕವಳೆ ಆದ್ರೂ ದೊಡ್ಡವ್ರ ಪಾತ್ರ ಮಾಡಿದ್ದೀನಿ. ಅದಕ್ಕೆಲ್ಲ ಕಾರಣ ಇವ್ರೆ. ವಿಚಿತ್ರವಾಗಿ ಕಲ್ಪನೆ ಮಾಡ್ಕೊಂಡು ವಿಚಿತ್ರವಾದ ಕಲ್ಪನೆಗಳೆಲ್ಲ ಬಂದಿದೆಯಲ್ಲ. ಇಲ್ಲ, ನನಗೆ ಗಾಯತ್ರಿ ಅನ್ನೋ ಅಂತ ಒಂದು ಪಾತ್ರ ಮಾಡ್ಬೇಕು ಅಂತಂದಾಗ ಅದು ಹ್ಯೂಮರಸ್ ಕ್ಯಾರೆಕ್ಟರ್ ಅಲ್ಲ ಅದು, ಬಟ್ ಸನ್ನಿವೇಶ ತುಂಬಾ ಒಂಥರ ಹಾಸ್ಯಾಸ್ಪದಕ್ಕೆಲ್ಲ ತಗೊಂಡಂಗ್ ನಿಲ್ಲಿಸ್ತಿರುತ್ತೆ ಆ ಪಾತ್ರನ. ಹಾಗಿರ್ಬೇಕಾದಾಗ ನನಗೆ ಆ ಒಂದು ಜಮೀನ್ದಾರ್ ಮನೆ ಕುಟುಂಬಕ್ಕೆ ಸೇರಿದಂತ ಒಂದು ಹೆಣ್ಣಿಗಿರ್ಬೇಕಾದಂತ ಒಂದು ಘನ ಗಾಂಭೀರ್ಯ, ಆ ಒಂದು ಮೆಚ್ಯೂರ್ಡ್ ಲುಕ್ ಅವೆಲ್ಲ ಬೇಕು ಅಂತಂದಾಗ ನಾನು ಮಗಳು ಜಾನಕಿ ಧಾರಾವಾಹಿನಲ್ಲಿ ಅದರಲ್ಲೂ ಕೂಡ ಹೀರೋಯಿನ್ ತಾಯಿ ಪಾತ್ರನ ಅವ್ರು ಮಾಡಿದ್ದೀನಿ. ಸೊ ಹಾಗಾಗಿ ನನ್ಗೆ ತುಂಬಾ ಪರ್ಫೆಕ್ಟ್ ಕಲಾವಿದೆ ಈ ಪಾತ್ರ ಮಾಡಕ್ಕೆ ಅಂತ ಅನ್ಸಿತ್ತು. ಬಟ್ ನಾನು ಕೂಡ ಅವ್ರು ಯಾವತ್ತು ಕಾಮಿಡಿ ಮಾಡೋದಾಗಿರ್ಲಿ ಆ ತರದೆಲ್ಲ ನಾನು ನೋಡಿರ್ಲಿಲ್ಲ. ಸೊ ಇದನ್ನ ಈ ತರ ಎಲ್ಲ ಇದೆ ಅಂತ ನಾನು ಹೋಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಕ್ ಹೋದಾಗ ಅವ್ರು ತುಂಬಾ ಎಂಜಾಯ್ ಮಾಡ್ತಿದ್ರು. ಆಗ್ಲೂ ಮನ್ಸಲ್ಲಿ ಇದ್ದಿದ್ ಪ್ರಶ್ನೆ ಒಂದೇ, ಎಂಜಾಯ್ ಏನೋ ಮಾಡ್ತಾ ಇದಾರೆ ಬಟ್ ನನಗ್ ಬೇಕಾಗಿರೋ ತರ ಇವರು ಮಾಡ್ಕೊಡ್ತಾರ, ಆಕ್ಟ್ ಮಾಡ್ತಾರ. ಯಾಕೆಂದ್ರೆ ಆ ಧಾರಾವಾಹಿನಲ್ಲಿ ತುಂಬಾ ಸೀರಿಯಸ್ ಆಗಿ ಸೆಟಲ್ಡ್ ಆಗಿ ಅವರು ರೋಲ್ ಪ್ಲೇ ಮಾಡ್ಕೊಂಡ್ ಬಂದಿರೋದು. ಬಟ್ ನಾನು ಊಹೆನೂ ಮಾಡಿರ್ಲಿಲ್ಲ ಅವ್ರು ಅಷ್ಟು ಫ್ಲೆಕ್ಸಿಬಲ್ ಇದಾರೆ, ಬೀಳ್ತಾರೆ, ಹೇಳ್ತಾರೆ, ಓಡ್ತಾರೆ, ಹೆಂಗ್ ಬೇಕಂಗ್ ಬ್ಲೆಂಡ್ ಆಗ್ತಾರೆ. ಅದು ಆ ಪಾತ್ರ ಎಲ್ಲ ಮಾಡಿ ಎಲ್ಲ ನೋಡಿದ್ಮೇಲೆ ನನಗೊಂಥರ ಒಂದು ಬೇಜಾರಾಗಿದೆ ಅಂದ್ರೆ ಇಷ್ಟು ವರ್ಷ ಪಾಪ ಇವ್ರನ್ನೆಲ್ಲ ಇದೇ ತರ ಒಂಥರ ಇಂತಿಂತ ಕ್ಯಾರೆಕ್ಟರ್ಗೆ ಲಾಯಕು ಅನ್ನೋ ತರನೇ ಮಾಡ್ಬಿಟ್ಟಿದಾರಲ್ಲ ಅಂತೇಳಿ ಬೇಜಾರಾಯ್ತು. ಇನ್ನೊಂದ್ ಕಡೆ ಸಂತೋಷ ಅಂದ್ರೆ ಅಟ್ಲೀಸ್ಟ್ ನಮ್ ಸಿನಿಮಾದಲ್ಲಾದ್ರೂ ಇಷ್ಟು ದಿವಸ ಮಾಡಿದ್ದನ್ನ ಬಿಟ್ಟು ಬೇರೆನೇ ಒಂದು ಪಾತ್ರ ಮಾಡೋದಕ್ಕೆ ಇಂಥ ಕಲಾವಿದರಿಗೆ ಒಂದು ಅವಕಾಶನೂ ಆಯ್ತಲ್ಲ ಅಂತ ಖಂಡಿತವಾಗ್ಲೂ ಒಂದು ಸಂತೋಷ. ಸರ್ ಹಾಗೆ ನೀವು ಮಾತಾಡ್ತಾ ಹೇಳಿದ್ರಿ ಪಾತ್ರಗಳ ಕಲ್ಪನೆ ಆಗಿರ್ಬೋದು ಮತ್ತೆ ಸೀನರಿ ಕಲ್ಪನೆಗಳಾಗಿರ್ಬೋದು, ಇದಕ್ಕೆ ಒಳ್ಳೆ ಸಂಗೀತ ನಿರ್ದೇಶನ ಮಾಡಿರೋಂಥವ್ರು ಆ ಕಲ್ಪನೆ ಹೇಗ್ ಬಂತು ನಿಮ್ಗೆ? ಸಂಗೀತ ನಿರ್ದೇಶಕರು ಇವ್ರಿಗೆ ಚಾನ್ಸ್ ಕೊಡ್ಬೇಕು ಅಂತ, ಯಾಕೆಂದ್ರೆ ನಿರ್ದೇಶಕರಿಗೆ ಒಳ್ಳೆ ಸಂಗೀತ ಇದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ರೆ ಆ ತರ ಅಂತದ್ದು. ಅದಕ್ಕೆ ಯಾರು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅದನ್ನ ಸ್ವಲ್ಪ ಆಡಿಯನ್ಸ್ಗೆ ಮಾಹಿತಿ ಕೊಡಿ. ಅದಕ್ಕೆ ನಮ್ಮ ಸಿನಿಮಾದ ಇನ್ನೊಂದು ಬೆನ್ನೆಲುಬು ಶರತ್ ಆರೋಹಣ ಅಂತ. ಅವರು ಮೂಲತಃ ಮೈಸೂರವ್ರೆ. ನಾನು ಅವರು ಒಂದು ಕಿರುಚಿತ್ರ ಮಾಡ್ಬೇಕು ಅಂತ ಹೋದಾಗ ಅವ್ರು ನಂಗೆ ಪರಿಚಯ ಆಗ್ತಾರೆ. ನನ್ ಪರಿಚಯ ಆದಾಗ ಹೋದಾಗ ಅವ್ರದ್ದು ಪೊಟೆನ್ಷಿಯಲ್ ಏನು ಅಂತ ಗೊತ್ತಾಗಿದೆ ಯಾವಾಗ ಅಂದ್ರೆ ಅವರು ಕೀಬೋರ್ಡ್ ತುಂಬಾ ಈಸಿಯಾಗಿ ನುಡಿಸ್ತಾರೆ. ಅವರು ಬೀಜಿಗಳು ಈ ತರದ್ ಬೇಡ ಈ ತರದ್ ಬೇಕು ಅಂತ ಹೇಳಿದಾಗ ಹಿಂಗೆ ಪಕ್ಕದಲ್ಲೇ ಕೂಡಿಸ್ಕೊಂಡು ಒಂದೇ ಏಟಿಗೆ 4-5 ವೆರೈಟಿ ಕೊಟ್ರು. ನನಗೆ ಕನ್ವಿನ್ಸ್ ಆಯ್ತು. ಅಂದ್ರೆ ಅಷ್ಟು ಇನ್ಸ್ಟೆಂಟ್ ಆಗಿ ಸ್ಪಾಂಟೇನಿಯಸ್ ಆಗಿ ಕೊಡ್ತಾ ಹೋದ್ರಲ್ಲ, ಅವತ್ತೇ ಕೇಳಿದೆ ಮುಂದೆ ನಾನು ಸಿನಿಮಾ ಮಾಡ್ತೀನಿ, ಮಾಡಿತು ಅಂತಂದ್ರೆ ನನ್ಗೆ ಮೂವಿ ಮಾಡ್ಕೊಡ್ತೀರಿ, ಅದರ ಮಾಡಿದೀರಾ ಅಂತ. ಅವ್ರೊಂದಷ್ಟು ಎಕ್ಸ್ಪೀರಿಯನ್ಸ್ ಗಳೆಲ್ಲ ಅವ್ರು ಹೇಳಿದ್ರು. ಓಕೆ ಇವರು ಪರ್ಫೆಕ್ಟ್ ವ್ಯಕ್ತಿ ಅಂತ. ನನಗೆ ಈ ಸಿನಿಮಾ ಸಿಕ್ಕಾಗ ನಾನು ಮೊದಲು ಫೋನ್ ಮಾಡಿದ್ದು ಅವ್ರಿಗೇನೆ, ಸಿನಿಮಾ ಓಕೆ ಆಗಿದೆ ಸರ್, ಶುರು ಹಚ್ಕೊಳ್ಳಿ ಕೆಲಸ ಅಂತ. ಇನ್ ನೆಕ್ಸ್ಟ್ ಓಟ್ ಶರತ್ ಆರೋಹಣ ಅವರೇ ಹೇಳ್ತಾರೆ ಕೇಳಿ. ಸರ್ ಹೇಗಿತ್ತು ಸರ್ ಚಿತ್ರರಂಗದ ಒಟ್ಟಿಗೆ ನಿಮ್ಮ ಕಲ್ಪನೆ ಹೇಗ್ ಬಂತು? ಸಂಗೀತ ಯಾವ ತರ ಮೂಡ್ ಬಂತು ನಿಮ್ಮ? ಓಕೆ, ಸೊ ಅವಾಗ ನಾವು ಹೇಳ್ದಂಗೆ ಕಿರುಚಿತ್ರಕ್ಕೆ ನಾವು ಒಟ್ಟಿಗೆ ವರ್ಕ್ ಮಾಡಿದೀವಿ. ಸೊ ಆ ವರ್ಕ್ ನೋಡ್ಬಿಟ್ಟು ಇವರು ನೆಕ್ಸ್ಟ್ ಕೇಳಿದಾಗ ಏನೋ ಈ ತರ ಒಂದು ಫಿಲಮ್ ಮಾಡಿದ್ರೆ ನೀವು ಮಾಡ್ತೀರಾ ಮ್ಯೂಸಿಕ್ ಅಂತ ಕೇಳಿದಾಗ ನನ್ನ ತಲೆ ಕೂಡ ಯೋಚನೆ ಮಾಡಿದ್ರೆ ಸುಮ್ಮನೆ ಒಪ್ಕೊಂಡೆ. ಇವ್ರ ಪೊಟೆನ್ಷಿಯಲ್ ಹೋಗುತ್ತೆ, ಯಾಕಂದ್ರೆ ಒಂದು ಡೈರೆಕ್ಷನ್ ನಲ್ಲಿ ಇವ್ರ ಪಾಯಿಂಟ್ ಆಫ್ ವ್ಯೂ ಮತ್ತೆ ಇವ್ರ ಕೆಪಾಸಿಟಿ ಏನು ಅಂತ ನಂಗೆ ಗೊತ್ತಾಗಿತ್ತು. ಹಾಗಾಗಿ ಇವ್ರು ಫಿಲಮ್ ಮಾಡಿದ್ರೆ ಗ್ಯಾರಂಟಿ ಒಂದು ಕ್ವಾಲಿಟಿ ಪ್ರಾಡಕ್ಟೇ ಮಾಡ್ತಾರೆ ಅಂತ ಗೊತ್ತಿತ್ತು. ಹಾಗಾಗಿ ನಾನು ಹಿಂದೆ ಮುಂದೆ ಯೋಚನೆ ಮಾಡದೆ ಒಪ್ಕೊಂಡೆ. ಅಂಡ್ ಇವ್ರ ಬರೀ ಡೈರೆಕ್ಷನ್ ಕೆಪಾಸಿಟಿ ಒಂದೇ ಅಲ್ಲ, ಇವ್ರ ಕಲ್ಚರ್, ಇವ್ರ ಟ್ರೀಟ್ಮೆಂಟ್ ಮತ್ತೆ ಇವರ ಒಂದು ಯಾರನ್ನ ಜೊತೆಗೆ ಇಟ್ಕೋತಾರೆ ಅವ್ರನ್ನ ಆ ತರದೆಲ್ಲ ಕೆಲವೊಂದು ಅಬ್ಸರ್ವ್ ಮಾಡಿ ನಾನು ಒಪ್ಕೊಂಡೆ. ಯಾಕಂದ್ರೆ ಎಲ್ಲಾ ಸಿನಿಮಾನು ನಾನು ಯೂಶಲಿ ಒಪ್ಕೊಳ್ಳೋಕೆ. ಸೊ ಈ ತರ ಒಂದು ಒಳ್ಳೆ ಕಲ್ಚರ್ ಎನ್ವೈರನ್ಮೆಂಟ್ ಅದಕ್ಕೆ ಡೈರೆಕ್ಟ್ ಆಗಿ ಒಪ್ಕೊಂಡ್ಬಿಟ್ಟಾರೆ. ಹಾಗಾಗಿ ನೆಕ್ಸ್ಟ್ ಅವರು ಸಿನಿಮಾ ಎಲ್ಲ ಓಕೆ ಪ್ರೊಡ್ಯೂಸರ್ ಜೊತೆ ಎಲ್ಲ ಮಾತಾಡ್ತಾರೆ. ಓಕೆ ಅಂದಾಗ ನನಗೆ ಫಸ್ಟ್ ಫೋನ್ ಮಾಡಿ ನಾನು ಒಪ್ಕೊಂಡೆ. ಆಮೇಲಿಂದ ಸಾಂಗ್ಸ್ ವರ್ಕ್ ಎಲ್ಲ ಸ್ಟಾರ್ಟ್ ಆಯ್ತು. ಸೊ ಮೊದಲನೇದಾಗಿ ಏನೋ ಖುಷಿ ಸಾಂಗ್ ನಾವು ಕಂಪೋಸ್ ಮಾಡಿದ್ವಿ. ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಅವರನ್ನ ಶ್ರೀನಿವಾಸ್ ಅವರು ಲಿರಿಕ್ಸ್ ಬರ್ತಿದ್ದಾರೆ. ಸೊ ಲಿರಿಕ್ಸ್ ಎಲ್ಲ ಫಸ್ಟ್ ಯೂಶಲಿ ಏನಂತಂದ್ರೆ ಇವಾಗಿನ ಇದರಲ್ಲಿ ಟ್ರೆಂಡ್ ಅಲ್ಲಿ ಮೊದಲು ಮ್ಯೂಸಿಕ್ ಮಾಡಿರ್ತಾರೆ, ಆ ಮ್ಯೂಸಿಕ್ ಗೆ ಲಿರಿಕ್ಸ್ ಹೊಂದಿಸ್ತಾರೆ. ಬಟ್ ಇದರಲ್ಲಿ ನಾವು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋದು. ಫಸ್ಟ್ ಲಿರಿಕ್ಸ್ ಬರೆಸ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಾನು ಮ್ಯೂಸಿಕ್ ಮಾಡಕ್ ಸ್ಟಾರ್ಟ್ ಮಾಡೋದು. ಯಾಕೆಂತಂದ್ರೆ ನನಗೆ ತುಂಬಾ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಲಿರಿಕ್ಸ್ ಬರೆದಾದ್ಮೇಲೆ ಇವರ ಕಲ್ಪನೆ ಏನಿದೆ ಒಂದು ಸಾಂಗ್ಗೆ, ಅವ್ರು ಯಾವ ತರ ಶಾರ್ಟ್ಸ್ ತಗೋತಾರೆ, ಡ್ರೋನ್ ಶಾರ್ಟ್ಸ್ ತಗೋತಾರ ಅಥವಾ ಪ್ಲಾನಿಂಗ್ ಶಾರ್ಟ್ಸ್ ತಗೋತಾರ, ಲೊಕೇಶನ್ ಏನು ಅಂತೆಲ್ಲ ಕೇಳಿದೆ. ಆ ಸೀನ್ ಎಲ್ಲ ನಾನು ಕಲ್ಪನೆ ಮಾಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ನನ್ನ ಇನ್ಸ್ಟ್ರೂಮೆಂಟ್ ಯೂಸೇಜ್ ಎಲ್ಲ ನಾನು ಮಾಡಕ್ಕೆ ನನಗೆ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಫಸ್ಟ್ ನಾನು ಮ್ಯೂಸಿಕ್ ಮಾಡ್ಬಿಟ್ಟಿದ್ದೆ ಅದು ತುಂಬಾ ಲಿಮಿಟೆಡ್ ಆಗಿರುತ್ತೆ. ಹಾಗಾಗಿ ಫಸ್ಟ್ ಲಿರಿಕ್ಸ್ ಬಂತು, ಮತ್ತೆ ಯಾವ್ದೇ ತರ ಶಾರ್ಟ್ಸ್ ತೆಗಿತಾರೆ ಅಂತ ಇನ್ಪುಟ್ಸ್ ಬಂತು. ಅದಾದ್ಮೇಲಿಂದ ನಾನು ಮ್ಯೂಸಿಕ್ ಕಂಪೋಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಏನೋ ಖುಷಿ ಸಾಂಗ್ ಕಂಪೋಸ್ ಮಾಡಿ ಅದಕ್ಕೆ ಅರೇಂಜ್ಮೆಂಟ್ ಮಾಡಿ ಒಂದು ಔಟ್ಪುಟ್ ತರಕ್ಕೆ ಸುಮಾರು ಒಂದು 3 ತಿಂಗಳ ಆಯ್ತು.
ಸೊ ಅದಾದ್ಮೇಲಿಂದ ನಾವು ಮನೋಹರ್ ಸರ್ ಒಂದು ಲಿರಿಕ್ಸ್ ಬರ್ತಿದ್ವಿ, ಹೇಳಿ ಪ್ರೇಮತಿಲ್ಲ ಟೈಟಲ್ ಸಾಂಗ್. ಆಮೇಲೆ ಇನ್ನೊಂದು ಸಾಂಗ್ಗೆ ಅದು ಹೋಯ್ತಿದೆ ಈ ಹೃದಯ, ಅದಕ್ಕೆ ಶ್ರೀನಿವಾಸ್ ಅವರ ಬಂದಿದ್ದಾರೆ. ಆಮೇಲೆ ಹೇಳುವರಾರು ಕೇಳುವರಾರು ಅಂತ ಎಲ್ಲರೂ ಇಷ್ಟಪಟ್ಟಿರುವಂತ ಸಾಂಗ್ ಅಂಡ್ ಮೈ ಪರ್ಸನಲ್ ಫೇವ್ರೆಟ್. ಸೊ ಆ ಸಾಂಗ್ ಬಗ್ಗೆ ಒಂದು ಸನ್ನಿವೇಶ ಹೇಳಬೇಕು ಅಂತಂದ್ರೆ, ವಿಜಯ್ ಅವರು ನನಗೆ ಕ್ಲಾಸಿಕಲ್ ಬೇಸ್ಡ್ ಇರಬೇಕು, ಫಿಲಾಸಫಿ ಬೇಸ್ಡ್ ಇರಬೇಕು. ಆಮೇಲೆ ಒಂದ್ 2-3 ಸಾಂಗ್ ರೆಫರೆನ್ಸ್ ಕೊಟ್ಟರು, ಸರ್ ನಂಗೆ ಹಿಂಗೆ ಬೇಕು ಹಂಗೆ ಬೇಕು ಅಂತ ಕೊಟ್ಟರು. ನನಗೊಂದು ಸ್ವಲ್ಪ ಚಾಲೆಂಜಿಂಗ್ ಅಂತಾನೆ ಅನಿಸ್ತು. ಆಮೇಲೆ ಆ ಸಾಂಗ್ ನ ನಾನು ಇಮ್ಯಾಜಿನ್ ಮಾಡ್ಕೊಂಡು ಹಿಂಗ್ ಮಾಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದಾಗ, ಅವಾಗ ನಾನು ಪ್ರೊಡ್ಯೂಸರ್ ಮತ್ತೆ ವಿಜಯ್ ಜೊತೆ ಕೂತು, ನನಗೆ ಈ ಸಾಂಗ್ಗೆ ನೀವು ಯಾವ್ದೇ ಕಾರಣಕ್ಕೂ ನನಗೆ ಯಾವ್ದು ಲಿಮಿಟೇಷನ್ ಹಾಕಬೇಡಿ, ನನಗೆ ಇದಕ್ಕೆ ಲೈವ್ ಇನ್ಸ್ಟ್ರೂಮೆಂಟ್ಸೇ ಬೇಕು, ಇಂಥವರೇ ಬೇಕು ಅಂತ ನಾನು ಕಂಡೀಷನ್ ಹಾಕಿದೆ. ಅಂಡ್ ಇವಾಗ ಕೈಂಡ್ ಅಷ್ಟು ಅದನ್ನ ನನಗೆ ಕೊಟ್ಟು ಏನಾದ್ರು ಮಾಡಿ ಅಂತ. ಇಷ್ಟು ಸಾಂಗ್ ಏನು ಬಡ್ಜೆಟ್ ಆಯ್ತು ಅದು 1 ಸಾಂಗ್ ಬೇಕಾ ಇತ್ತು ಸರ್. ಹಾಗೆ ಈ ನಮ್ಮ ವೆಂಕಟೇಶ್ವರ ಮೂವಿನಲ್ಲಿ ಎಷ್ಟು ಸಾಂಗ್ಸ್ ಇದಾವೆ ಸರ್? ಟೋಟಲ್ ಸಾಂಗ್ಸ್ 5 ಮೇನ್ ಸಾಂಗ್ ಇದೆ. ಸಿಚುಯೇಷನಲ್ ಸಾಂಗ್ ಇದೆ, ಓಡು ಓಡು ವೆಂಕಟೇಶ ಅಂತ. ಓಕೆ. ಆ ಸಿಚುಯೇಷನ್ ಬಂದ್ಬಿಟ್ಟು ನೀವು ನೋಡಿದ್ರೆ ತುಂಬಾ ಸಣ್ಣ ಸಾಂಗ್ ಬಟ್ ವೆರಿ ಎಫೆಕ್ಟಿವ್ ಸಾಂಗ್. ಅದಕ್ಕೂ ಅವ್ರದೇ ಧ್ವನಿ. ಒಟ್ಟು 3 ಹಾಡು ಹಾಡಿದ್ದಾರೆ ಅವರು. ಹಾಡನ್ನು ಹಾಡಿದ್ದಾರೆ, ವೈಫ್ ಕೂಡ ಒಂದು ಹಾಡನ್ನ ಹಾಡಿದ್ದಾರೆ. ಮೇನ್ ಅಲ್ಲ ಅವ್ರು ಮಾತಾಡಿಸ್ತಾರೆ. ಅದೇ ಸರ್, ಅವ್ರಿಗೆ ಬರ್ತಾ ಇದೀನಿ ಸರ್ ಈಗ. ಲಿರಿಕ್ಸ್ ಬರೀತೀನಿ ಅಂತ ಹೇಳಿ ಇಡೀ ಸಿನಿಮಾ ಸ್ಟ್ಯಾಂಡರ್ಡ್ ಡೈಲಾಗ್ ಆಗ್ಬಿಟ್ಟಿದೆ. ಸತ್ಯ ಸರ್, ಅದು ಅಂಡರ್ಲೈನ್ ಮಾಡಿ ಇಟ್ಕೋಬೇಕಾಗಿರೋದು. ಏನೋ ಚಿತ್ರ ತಂಡ ರೆಡಿ ಆಯ್ತು, ಸಂಗೀತ ಎಲ್ಲ ಆಯ್ತು. ಈ ಪ್ರೇಕ್ಷಕರು ಯಾಕೆ ಈ ಸಿನಿಮಾನ ನೋಡ್ಬೇಕು ಅಂತ, ಆಡಿಯನ್ಸ್ ಆಗಿ ಯಾಕೆ ಬಂದು ಕುತ್ಕೊಂಡು ನೋಡ್ಬೇಕು, ಅದ್ರಲ್ಲಿ ಏನಿದೆ ಅಂತ? ಸಿನಿಮಾ ನೋಡಕ್ ಬರೋದೇ ಒಂದು ರಿಲ್ಯಾಕ್ಸೇಷನ್ಗೆ. ಎಲ್ಲ ಜಂಜಾಟನ್ ಮರ್ತ್ಬಿಟ್ಟು ಒಂದು 2 ಅವರ್ 3 ಅವರ್ ಒಂದು ಆರಾಮಾಗಿ ಬೇರೆ ಏನೋ ಒಂದು ಪ್ರಪಂಚದಲ್ಲಿ ಇದು ಬಂದಂಗೆ ಇರಬೇಕು ಅಂತ. ಈ ಸಿನಿಮಾದಲ್ಲಿ ಎಲ್ಲನೂ ಇದೆ. ಒಳ್ಳೆ ಹಾಡುಗಳು ಕೇಳ್ತೀರಾ, ಒಳ್ಳೆ ಹಾಡುಗಳು ಕೊಟ್ಟಿದ್ದೀವಿ. ನಗಬೇಕಾ, ನಗಕ್ಕೆ ಅವಕಾಶ ಇದೆ. ಭಾವುಕರಾಗ್ತೀರಾ, ಕಣ್ಣಂಚಲ್ಲಿ ನೀರು ಬರುತ್ತೆ. ಮತ್ತೆ ಸಂಬಂಧಗಳ ವ್ಯಾಲ್ಯೂ ನೀವು ಅನುಭವಿಸ್ಬೇಕಾ, ಅದಕ್ಕೂ ಅವಕಾಶ ಇದೆ. ಒಂದೊಳ್ಳೆ ಫ್ರೆಂಡ್ಶಿಪ್ ಬೇಕಾ, ಇದೆ. ಇನ್ನು ಒಂದು ಪೂರ್ತಿ ಸಿನಿಮಾಗೆ ಇಂತಿಂಥದೆಲ್ಲ ಅಂಶಗಳು ಬೇಕಪ್ಪ. ಮತ್ತೆ ಇವತ್ತಿನ ಪ್ರೊಸೆಸ್ ಅಲ್ಲಿ ಬರ್ತಾ ಇದೆಯಲ್ಲ, ಹೊಡಿ ಬಡಿ, ಬ್ಲಡ್ ಶೆಡ್ಸು, ಲಾಂಗು, ಮಚ್ಚು, ಮತ್ತೆ ಮೋರ್ ಓವರ್ ಕನ್ನಡ ಪ್ರೇಕ್ಷಕರ ಸುಮಾರು ಜನರು ಬಾಯಲ್ಲಿ ನಾನು ಕೇಳಿರೋದಂದ್ರೆ ಹೀರೋಯಿಸಮ್ ನೋಡಿ 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 ಸಾಕಾಗಿದೆ. ಸೊ ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಕಥೆನೇ ಹೀರೋ, ಎಲ್ಲಾ ಪಾತ್ರಗಳೂ ಹೀರೋ ಹೀರೋಯಿನ್ಗಳೇ. ಯಾರು ಯಾವ್ದಕ್ಕೂ ಕಮ್ಮಿ ಇಲ್ಲ, ಯಾರು ಯಾವ್ದ್ರಲ್ಲೂ ಒಬ್ರು ಮೇಲಿದ್ದಾರೆ ಒಬ್ರು ಕೆಳಗಿದ್ದಾರೆ ಇಲ್ಲ. ಸನ್ನಿವೇಶಕ್ಕೆ ತಕ್ಕಂಗೆ ಒಬ್ಬೊಬ್ರು ಅಲ್ಲಿ ಅವ್ರಗಳೇನೆ ಮೇನ್ ಸ್ಟ್ರೀಮ್ ಅಲ್ಲಿ ನಿಂತ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ನಮ್ಮ ಸಿನಿಮಾ ಇವಾಗ ನೀವು ನೋಡಿದ್ದೀರಾ, ಹಂಗ್ ನೋಡಿರೋದ್ರಲ್ಲಿ ನಿಮ್ಗೆ ಗೊತ್ತಾಗಿದೆ ಎಲ್ಲಾ ಪಾತ್ರಗಳು ಸಮಾನವಾಗಿದೆ. ಹಾಗೆ ಎಲ್ಲಾ ನೋಡಿ ಸಮಾನವಾಗಿ ಕೂತಿದೀವಿ. ಇಲ್ಲ, ಒಂದು ವರ್ಗದ ಕನ್ನಡದ ಪ್ರೇಕ್ಷಕರು ಕನ್ನಡ ಸಿನಿಮಾ ನೋಡೋದು ನಿಲ್ಸಿದ್ರು, ಅವ್ರನ್ನ ವಾಪಸ್ ಚಿತ್ರಮಂದಿರಕ್ಕೆ ಕರೆತರಕ್ ಮಾಡುವಂತ ನಿಷ್ಕಲ್ಮಶವಾದ ಪ್ರಯತ್ನ ಇದೆ. ಅದು ಎಲ್ಲಾ ಕ್ರೆಡಿಟ್ ನಮ್ಮ ಸಿನಿಮಾದ ನಿಜವಾದ ಹೀರೋ ಶ್ರೀನಿವಾಸ್ ಗೆಜ್ಜಲ್ಗೆರೆ ಅವ್ರಿಗೆ ಹೋಗ್ಲಿ. ಅದು ಅವರ ಕನಸು, ಅವರ ಹೌದು, ಇವನು ಬರ್ದಿದ್ದಾನೆ, ಇವನ ಬೆವರಿದೆ ಅದರಲ್ಲಿ. ಆದ್ರೆ ಅದನ್ನ ಆ ಬೆವ್ರನ್ನ ಹೇಗೆ ಪಾರ್ವತಿ ಅಮ್ಮನವರು ಬೆವ್ರನ್ನ ಗಣೇಶನ್ ಮಾಡಿ ಇಡ್ತಾರೋ, ಹಾಗೆ ಆ ಗಣೇಶನ್ ತಗೊಂಡ್ಬಂದು ಅದನ್ನೆಲ್ಲ ಮಾಡಿ ಜೀವ ಕೊಟ್ಟವ್ರು ಅವ್ರೆ. ಉತ್ಸವ ಮಾಡಿ ಹಬ್ಬ ಮಾಡಿದ್ರು ಅವರು. ಅವ್ರು ಇರ್ಲಿಲ್ಲ ಅಂದಿದ್ರೆ ಇಲ್ಲಿ ಇದೀವಲ್ಲ ನಾವ್ಯಾರು ಇಲ್ಲ. ಸೊ ಥ್ಯಾಂಕ್ ಯು ಸರ್, ಗಣೇಶನ್ ಮಾಡಿದ್ಕೆ. ಮತ್ತೆ ಇನ್ನೊಂದು ನಮ್ಮ ಸಿನಿಮಾದ ಒಂದು ಮಾತು ಹೇಳ್ಬೇಕು, ನಿರ್ಮಾಪಕನಾಗಿ ಬಂದ್ರು ಕೂಡ ಒಂದು ಒಳ್ಳೆ ತಂಡ, ಒಳ್ಳೆ ನಟರು ಅಥವಾ ನಮ್ಮ ಗ್ರೂಪ್ ಸಿಕ್ಕಿಲ್ಲ ಅಂದ್ರೆ ಖಂಡಿತ ಒಳ್ಳೆ ಸಿನಿಮಾ ಬರೋದು ಸಾಧ್ಯ ಇಲ್ಲ. ನಾನು ನಿರ್ಮಾಣ ಮಾಡಿರ್ಬೋದು, ಆದ್ರೆ ನನಗೆ ಸಿಕ್ಕಿರೋ ಪ್ರತಿಯೊಬ್ಬರು ಇಲ್ಲಿ ಎಲ್ಲರೂ ಕೂಡ ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಯಾಕೆಂದ್ರೆ ಅಷ್ಟು ಒಳ್ಳೆ ತಂಡ ಸಿಗೋದಕ್ಕೆ ಮೊದಲನೇ ಸಲ ಬಂದ ನಿರ್ಮಾಣ ಮಾಡ್ತಾ ಇರೋದ್ರಿಂದ ನನ್ಗೇನು ಗೊತ್ತಿರಲಿಲ್ಲ. ಹೇಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ, ಬಟ್ ಸಿನಿಮಾ ಅಂತ ಬಂದಾಗ ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಇರುತ್ತೆ, ಸ್ಟೆಪ್ಸ್ಗಳೇನಿರುತ್ತೆ, ಏನೇನು ಪ್ರಾಸೆಸ್ ಇರುತ್ತೆ, ಏನೂ ಗೊತ್ತಿರಲಿಲ್ಲ. ಅದೆಲ್ಲವನ್ನು ಕೂಡ ಏನು ನನಗೆ ಕಷ್ಟ ಅನ್ನಿಸ್ದಾಗೆ ಸುಲಭವಾಗಿ ಆಗೋದಕ್ಕೆ ಮಾಡಿಕೊಟ್ಟಿದ್ದು ಇಡೀ ತಂಡ. ಅದರಲ್ಲಿ ವಿಜಯ್ ಅವರು ಇದನ್ನ ವಹಿಸಿಕೊಂಡು ನಿರ್ದೇಶನ ಮತ್ತು ನಟನೆ ಜೊತೆಗೆ ತುಂಬಾ ಜವಾಬ್ದಾರಿಗಳನ್ನು ತಗೊಂಡು ಮಾಡುದು. ಅದ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ಅವರ ಕೈಲಿ ಎಷ್ಟೆಷ್ಟಾಗುತ್ತೆ ಅವ್ರ ಶಕ್ತಿ ಮೀರಿ ನಮ್ಮ ಒಂದು ನಿರ್ಮಾಣಕ್ಕೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾವು ನಮೋ ವೆಂಕಟೇಶ ಅನ್ನೋ ಒಂದು ಒಳ್ಳೆ ಚಿತ್ರವನ್ನ ಪ್ರೇಕ್ಷಕರಿಗೆ ನೀಡಕ್ಕೆ ಸಾಧ್ಯ ಆಯಿತು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎಂಟೈರ್ ಟೀಮ್, ಈಚ್ ಅಂಡ್ ಎವ್ರಿ ಒನ್ ಆಫ್ ದ ಟೀಮ್. ಮತ್ತೆ ಇನ್ನೊಂದು, ನೀವು ಈ ಸಿನಿಮಾ ನೋಡಕ್ಕೆ ಇನ್ನೊಂದು ಏನಾದ್ರು ಬೆಸ್ಟ್ ರೀಸನ್ ಬೇಕು ಅಂತ ನೀವು ಕೇಳೋದಾದ್ರೆ ನೋಡಿ, ನಮ್ಮ ಸ್ಟ್ಯಾಂಡಿ ಮೇಲೆನೇ ಇದೆ, ಯು ಸರ್ಟಿಫೈಡ್, ಸೆನ್ಸಾರ್ ಸರ್ಟಿಫೈಡ್, ಯು ವಿತ್ ನೋ ಕಟ್ಸ್.
ಇದೊಂದೇ ಸಾಕು ಅನ್ಕೋತೀನಿ ಯಾಕೆ ಥಿಯೇಟರ್ಗೆ ಬರ್ಬೇಕು ಅಂತ ನಾನು ಯೋಚನೆ ಮಾಡಕ್ಕೆ. ಸಣ್ಣ ಮಕ್ಕಳಿಂದ ಹಿಡಿದು ನಮ್ಮ ನಾಗರಾಜರಾವ್ ಸರ್ ಅಷ್ಟು ಹಿರಿಯರ ತನಕ ಎಲ್ರು ಯಾವ ಮುಜುಗ್ರನೂ ಇಲ್ಲದೆ ಕೂತು 2-3 ಗಂಟೆ ಟೈಮ್ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಾಗಿರೋ ಸಿನಿಮಾ. ಇದಕ್ಕಿಂತ ಇನ್ನೇನ್ ಬೇಕಾಗತ್ತೆ? ಸರ್ ಎಲ್ಲೋ ಒಂದ್ ಕಡೆ ಒಂದ್ ಕೊರಗಿದೆ, ಎಲ್ಲೋ ಒಂದ್ ಕಡೆ ಕನ್ನಡ ಒಳ್ಳೊಳ್ಳೆ ಚಿತ್ರರಂಗಗಳಿಗೆ ಥಿಯೇಟರ್ ಸಿಗ್ತಾ ಇಲ್ಲ ಅಂತ. ಆ ಚಾಲೆಂಜಸ್ ನೀವು ಹೇಗೆ ಎದುರಿಸಿದ್ರಿ? ನಿಮ್ಗೆ ಥಿಯೇಟರ್ ಸಿಗ್ತಾ? ಆ ಚಾಲೆಂಜ್ ಯಾವ ತರ ಎದುರಿಸ್ತಾ ಇದ್ದೀರಾ ತಾವು ಅಂತ? ಈಗಲೂ ಎದುರಿಸ್ತಾನೆ ಇದೀವಿ. ಇನ್ 2 ಪ್ರದರ್ಶನಗಳು ನಮ್ಗೆ ಉಳ್ಕೊಂಡಿರೋದು. ಏನಂದ್ರೆ ಇದು ನಮ್ ಸಿನಿಮಾ ಜನರಿಂದಾನೇ ಜನರಿಗೆ ತಲುಪ್ತಿರೋ ಸಿನಿಮಾ. ಇವತ್ತು ಎಷ್ಟೋ ಸಿನಿಮಾಗಳು ನಿಮ್ಗಳಿಗೂ ಬಂದಿರತ್ತೆ ರಿಪೋರ್ಟ್, ಅವರು ತುಂಬಾನೇ ಅಂದ್ರೆ ತುಂಬಾ ಮಾರ್ಕೆಟ್ ಮಾಡಿರ್ತಾರೆ, ಬಟ್ ಜನರಿಗೆ ತಲುಪ್ತಾ ಇರಲ್ಲ. ಹಾಗಾಗಿ ನಮ್ದು ಒಂದು ಲೋ ಬಜೆಟ್ ಸಿನಿಮಾ ಮತ್ತೆ ಹೊಸ ನಿರ್ಮಾಪಕರಾಗಿರೋದ್ರಿಂದ ಅವ್ರ ಶಕ್ತಿ ಅನುಸಾರ ಅವ್ರು ಏನ್ ಮಾಡ್ಕೊಂಡ್ ಬರ್ಬೇಕೋ ಬಂದಿದ್ದಾರೆ. ಸೊ ನಾವು ಪ್ಲಾನ್ ಮಾಡಿದ್ದೇನೆಂದ್ರೆ ನಮ್ ಸಿನಿಮಾದ ಮೇಲೆ ನಮ್ಗಿದ್ದಿದ್ ನಂಬಿಕೆಗೆ ನಾವು ಮಾಡಿದೊಂದು ಪ್ರೀಮಿಯರ್ ಶೋ ಮಾಡಿದ್ವಿ. ಆ ಪ್ರೀಮಿಯರ್ ಶೋ ನಲ್ಲಿ ಜನರು ಜೆನ್ಯೂನ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ನಾವ್ ಅವ್ರಿಗೆ ಹೇಳ್ಬಿಟ್ಟು ಚಪ್ಪಾಳೆ ಹೊಡ್ಸಕ್ಕಾಗಲ್ಲ, ನಾವ್ ಅವ್ರಿಗೆ ಫೋರ್ಸ್ಫುಲಿ ನಗಿ ಅಂತ ಹೇಳಕ್ಕಾಗಲ್ಲ, ನಾವ್ ಅವ್ರಿಗೆ ಇಲ್ಲ ಇವಾಗ ಅಳ್ಬೇಕು ನೀವು ಅಳೋ ಸಿಚುಯೇಷನ್ ಬರುತ್ತೆ ನೀವು ಅಳಿ ಅಂತ ನಾವ್ ಹೇಳಕ್ಕಾಗಲ್ಲ. ಎಲ್ಲ ಅವರು ಹಾರ್ಟ್ಫುಲಿ ಇಡೀ ಸಿನಿಮಾನ ಅನುಭವಿಸಿದ್ದಾರೆ. ಆ ರಿಯಾಕ್ಷನ್ಸ್ ನ ಕ್ಯಾಪ್ಚರ್ ಮಾಡಿ ಜನರಿಗೆ ತೋರಿಸ್ತಿದೀವಿ, ನಮ್ ಸಿನಿಮಾ ಹೀಗಿದ್ಯಪ್ಪ ನೀವು ಧೈರ್ಯವಾಗಿ ಬರ್ಬೋದು ಅಂತ. ಅಷ್ಟಾಗಿನೂ ಕೂಡ ಇನ್ನೂ ಥಿಯೇಟರ್ ಕಡೆಗೆ ಹೆಚ್ಚಿನ ಜನ ಬರ್ದಿರೋ ಕಾರಣ ನಾವು ಇವತ್ತಿಗೂ ಕೂಡ ಚಿತ್ರಮಂದಿರಗಳನ್ನ ಉಳಿಸ್ಕೊಳ್ಲಿಕ್ಕಾಗದೆ 2ನೇ ವಾರಕ್ಕೆ ಕುಂಟು ಕುದುರೆ ತರ ಬಂದಿದ್ರು. ಇನ್ 2 ದಿನದ ಪ್ರದರ್ಶನಗಳು ಉಳಿಸ್ಕೊಂಡಿದೀವಿ. ಎಲ್ಲೋ ಒಂದ್ ಕಡೆ ಸಣ್ಣ ನಂಬಿಕೆ ಇಟ್ಕೊಂಡಿದೀವಿ, ನಿಧಾನಕ್ಕೆ ರೀಚ್ ಆಗ್ತಿರ್ಬೋದೇನೋ, ಕನ್ನಡ ಸಿನಿಮಾನ ಕನ್ನಡದ ಪ್ರೇಕ್ಷಕರು ಯಾವತ್ತೂ ಕೈ ಬಿಟ್ಟಿಲ್ಲ, ನಡೆಸ್ಬೋದು ಅಂತ. ಅವ್ರು ಇನ್ನು 2 ದಿನದಲ್ಲಿ ಆ ಧೈರ್ಯ ಕೊಟ್ರೆ ನಮ್ಗೆ ಥಿಯೇಟರ್ ಒಳಗಡೆಗೆ ಹೆಜ್ಜೆ ಇಟ್ಟು ಅವ್ರು ಬಂದಿದ್ದೇ ಆಗಿದ್ದಲ್ಲಿ ಶಕ್ತಿ ಮೀರಿ ನಮ್ ನಿರ್ಮಾಪಕರು ಖಂಡಿತ ಮುಂದಿನ ವಾರಕ್ಕೂ ಸಿನಿಮಾ ತಗೊಂಡೋಗಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಈ ವೀಕ್ಗೆ ನಮ್ದು ಸಿನಿಮಾ ಪ್ರದರ್ಶನಗಳೆಲ್ಲ ಎಂಡ್ ಆಗೋಗುತ್ತೆ. ಇದು ನಾವು ಎದುರಿಸಿರೋಂಥ ಕರೆಂಟ್ ಸಿಚುಯೇಷನ್. ಸರ್ ವೆಂಕಟೇಶನ್ ಮದ್ವೆ ಮಾಡಿಸಿದ್ರ ಅಂತ ಕೊನೆಗೂ? ಇವರು ನಾಗರಾಜ್ ರಾವ್ ಅಂತ ರಿಟೈರ್ಡ್ ಮಿಲಿಟರಿ ಆಫೀಸರ್. ನಮಸ್ಕಾರ ಸರ್. ಹಲೋ ಯಂಗ್ ಮ್ಯಾನ್, ನೀವು ನೋಡಿದ್ರಲ್ಲ ನೋಡಿದ್ವಿ, ಸಿನಿಮಾ ನೋಡಿದಿರಲ್ಲ? ತುಂಬಾ ಹರಸಾಹಸ ಪಟ್ಟು ಮಾಡಿಸಿ ಅಂತ ಹರಸಾಹಸ ಪಡ್ಬೇಕಾಯ್ತು. ಕ್ಯಾರೆಕ್ಟರ್ ಆಗಿದೆ, ಮಿಲಿಟರಿ ಶ್ರೀನಿವಾಸನ್ ಕಲ್ಯಾಣ ಅಷ್ಟು ಸುಲಭವಾಗಿ ಎಲ್ಲ ರಿಟೈರ್ಡ್ ಮಿಲಿಟರಿ ಆಫೀಸರ್ ಆಗಿ ಮೊಮ್ಮಗನ ಮದುವೆ ಮಾಡಿಸಿದ್ದಾಗಿದೆ. ತುಂಬಾ ಸಾಹಸ ಪಟ್ಟಿದೀವಿ, ಬಿದ್ದಿದೀವಿ, ಎದ್ದಿದೀವಿ, ಓಡಿದೀವಿ, ತುಂಬಾ ಕಷ್ಟಪಟ್ಟು ಮದುವೆ ಮುಗಿಸಿದೀವಿ. ಖುಷಿ ಆಯ್ತಾ ಮಗನ್ ಕಡೆಗೂ ಮದ್ವೆ ಆಯ್ತು ಅಂತ? ಖುಷಿಯಾಗಿದೆ, ಜನಗಳಿಗೆ ಸಿನಿಮಾ ನೋಡಿ ಖುಷಿಯಾಗಿದೆ. ಆದ್ರೂ ಜನ ಥಿಯೇಟರ್ಗೆ ಬರ್ತಾ ಇಲ್ಲ. ಥಿಯೇಟರ್ಗಳು ಇವತ್ತು 12ನೇ ದಿನ ನಾವು ಈ ಸಿನಿಮಾನ ನಡ್ಸ್ಕೊಂಡು ಬಂದಿದ್ದೀವಿ. ಒಂದು ಫಾಲ್ಕನ್ ಸಿಟಿ ಫೋರಮ್ ಮಾಲ್ನಲ್ಲಿ ಆಯಿತು, ಒಂದು 1ನೇ ವಾರ ಅಲ್ಲಿ ಸಿನಿಮಾ ನಡೆಸಿದ್ವಿ, 2ನೇ ವಾರ ಇಲ್ಲಿಗೆ ಬಂದ್ವಿ. ಇದು 4ನೇ ದಿನ ಅಂತ ಕಾಣುತ್ತೆ, 4ನೇ ದಿನ. ಗುರುವಾರದವರೆಗೂ ನಾವು ಇಲ್ಲಿ ಸಿನಿಮಾ ತೋರಿಸ್ಬೋದು. ಎಲ್ಲರೂ ಬಂದ ಪ್ರೇಕ್ಷಕರು ಒಳ್ಳೆ ಫೀಡ್ಬ್ಯಾಕ್ನೇ ಕೊಟ್ಟಿದ್ದಾರೆ. ಅವರ ವರ್ಡ್ ಆಫ್ ಮೌತ್ನಿಂದ ಸಿಕ್ಕಾಪಟ್ಟೆ ಜನರಿಗೆ ವಿಷಯ ಹೋಗಿದೆ. ಆದರೂ ಜನ ಮನೆಯಿಂದ ಹೊರಗಡೆ ಬಂದು ಕನ್ನಡ ಚಿತ್ರವನ್ನು ನೋಡ್ತಾ ಇಲ್ಲ. ಇನ್ನು 2 ದಿನದಲ್ಲಿ ನಾವು ಎಷ್ಟು ಜನ ಪ್ರೇಕ್ಷಕರನ್ನ ಅಟ್ರಾಕ್ಟ್ ಮಾಡ್ಬೋದು ಅನ್ನೋದೇ ನಮಗೆ ದೊಡ್ಡ ಚಿಂತೆ. ಯಾಕಂದರೆ ಪ್ರತಿದಿನ ಇದೇ ನಮಗೆ ಚಿಂತೆ ಆಗಿದೆ. ಯಾಕಂದರೆ ಚಿತ್ರ ನಿರ್ಮಾಪಕರು ಉಳಿಲೇಬೇಕು, ಇಲ್ಲಿದ್ರೆ ಮುಂದಿನ ಚಿತ್ರ ಬರಲ್ಲ, ಮುಂದಿನ ಚಿತ್ರ ಅವ್ರು ಮಾಡಲ್ಲ. ಕನ್ನಡತನ ಉಳಿಸ್ಕೊಳಕ್ಕಾಗಲ್ಲ, ಕನ್ನಡ ಚಿತ್ರವನ್ನು ಜನ ನೋಡಲ್ಲ. ಹಾಗಾಗಿ ತುಂಬ ನೋವಿನ ವಿಷಯ ಅಂದರೆ ಜನರನ್ನ ನಾಡಿ ಮಿಡಿತನ ಅರ್ಥ ಮಾಡಿಕೊಂಡು ನಾವು ಸಿನಿಮಾ ಕೊಟ್ಟರೂ ವರ್ಡ್ ಆಫ್ ಮೌತ್ನಿಂದ ಪ್ರಚಾರ ಆದ್ರೂ ಜನಗಳು ಯಾಕೆ ಥಿಯೇಟ್ರಿಗೆ ಬರ್ತಾ ಇರೋದನ್ನ ದೊಡ್ಡ ನೋವಿನಲ್ಲಿ ನಾವಿದ್ದೀವಿ ನೋಡೋದು. ಜನರು ಥಿಯೇಟ್ರಿಗೆ ಬಂದು ನೋಡಬೇಕು, ನಾವು ಹೇಗೆ ಕಷ್ಟಪಟ್ಟು ಮದುವೆ ಮಾಡಿಸಿದ್ವಿ ಅನ್ನೋದನ್ನು ನೋಡಬೇಕು. ಯಾಕಂದರೆ ಚಿತ್ರದಲ್ಲಿ ಜನರಿಗೆ ಮನೋರಂಜನೆ ಕೊಡೋದಕ್ಕೆ ಏನೇನು ಸರಕುಗಳು ಬೇಕೋ, ಏನೇನು ಮೆಸೇಜ್ ಬೇಕೋ, ಏನೇನು ಕಂಟೆಂಟ್ ಬೇಕೋ, ಸಂಗೀತ ಬೇಕು, ಒಳ್ಳೆ ಫೋಟೋಗ್ರಫಿ ಬೇಕು, ಲೊಕೇಶನ್ ಬೇಕು. ನಮ್ಮೆಲ್ಲರಿಗೆ ಹೆಚ್ಚಿನ ಹೆಸರು ಇಲ್ಲದೆ ಇರ್ಬೋದು, ಅಂದರೆ ಸ್ಟಾರ್ಡಮ್ ಇಲ್ಲದೆ ಇರ್ಬೋದು, ಬಟ್ ಒಳ್ಳೆ ಚಿತ್ರ ಕೊಟ್ಟಿದ್ದೀವಿ ಅನ್ನೋ ಹೆಮ್ಮೆ ಇದೆ. ಹಾಗಾಗಿ ಜನ ಬಂದು ನೋಡಬೇಕು ಅಂತ ತುಂಬ ಮನಸ್ಸು ನೋವಿನಿಂದ ಕೇಳ್ಕೊಳ್ತೀವಿ. ಎಲ್ಲರೂ ಬಂದು ಚಿತ್ರ ನೋಡಿ ಚಿತ್ರವನ್ನು ಗೆಲ್ಲಿಸಿ, ನಿರ್ಮಾಪಕರನ್ನು ಗೆಲ್ಲಿಸಿ, ನಮ್ಮ ಚಿತ್ರ ತಂಡವನ್ನು ಗೆಲ್ಲಿಸಿ, ಎಲ್ಲ ಒಳ್ಳೆ ನಟರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಈ ಚಿತ್ರವನ್ನು ಬೆಳೆಸೋದು ಕನ್ನಡಿಗರ ಕೈಯಲ್ಲಿದೆ, ಅವ್ರ ಹೆಗಲ ಮೇಲಿದೆ. ಈ ಭಾರವನ್ನು ನಾವು ಅವರಿಗೆ ಹೊರಿಸ್ತೀವಿ. ಅವರು ದಯವಿಟ್ಟು ನಮ್ಮೆಲ್ಲರನ್ನ ಹರಿಸ್ಬೇಕು, ಆಶೀರ್ವದಿಸ್ಬೇಕು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಇದು ನನ್ನ ಅಭಿಪ್ರಾಯ. ಸರ್ ಸಿನಿಮಾ ಹೇಗೋ ಗರ್ಜನೆ ಮಾಡ್ತು, ಯಾಕೆ ಹೇಳ್ತಾ ಇದೆ ಸಿನಿಮಾ ಅಂತ? ಯಾವಾಗ ಮೂವಿನಲ್ಲಿ ಹತ್ತಿದ್ದ ಆ ಮೂವಿಲೇ ಬಂದು ನೋಡ್ಬೇಕು. ಆ ಸೀಕ್ರೆಟ್ ಹೇಳಂಗಿಲ್ಲ. ಸೊ ಸಿಂಹ ಯಾಕೆ ಕಳ್ತು ಅಂತ ನೀವು ಮೂವಿಲಿ ಬಂದು ನೋಡಿ. ಹೆಂಗೋ ಗರ್ಜನೆ ಏನಂತ ಮಾಡ್ಬಿಟ್ರಿ, ಅಕ್ಕನ ಮದ್ವೆ ಮಾಡಿದ್ರ ಫೈನಲಿಗೆ ಅಂತ. ಅದನ್ನು ಸಿನಿಮಾದಲ್ಲಿ ಬಂದ್ ನೋಡಿ ಅಂತ ಹೇಳ್ಬೇಡಿ, ಕ್ಯೂರಿಯಾಸಿಟಿ ಇರ್ಲಿ ಜನಗಳಿಗೆ. ಹೌದು, ಅದನ್ನು ಸಿನಿಮಾಲ್ ಬಂದ್ ನೋಡಿ. ಒಂದು ಹಿಂಗ್ ಕೊಡಿ ಸರ್ ನಮ್ಮ ಪ್ರೇಕ್ಷಕರಿಗೆ.
ನಮ್ಮ ಅಕ್ಕ ಒಬ್ರನ್ನ ಇಷ್ಟಪಟ್ಬಿಟ್ರು ಅಂತ ನಮ್ಗೆ ಇಷ್ಟ ಇಲ್ಲ. ಓಕೆ ಪಾಪ ಏನೋ ಅಕ್ಕ ಇಷ್ಟಪಟ್ಟಿದ್ದಾಳೆ ಅಂತ ಸಪೋರ್ಟ್ ಮಾಡ್ಬಿಟ್ರಾ ನೀವು? ಅಕ್ಕನಿಗೆ ಸಪೋರ್ಟ್ ಮಾಡಿ ಫಸ್ಟ್ ಏನ್ ಸಪೋರ್ಟ್ ಮಾಡಿಲ್ಲ. ನಂದು ಎಲ್ಲ ಸ್ಟೋರಿ ಕೇಳಿಲ್ಲ ಅವರು. ಅಲ್ಲ ಆ ಟೈಮಲ್ಲಿ ಏನೋ ಸಿನಿಮಾ ಬೋರಿಂಗ್ ಬಿದ್ಬಿಟ್ಟ ಅಂತ. ಸಿಂಹ ಬೋನಿಗ್ ಬೀಳ್ಲಿಲ್ಲ, ಬೀಳಿಸ್ಕೊಂಡ್ರು. ಅಂತ ಇಂತ ಬಿಂತು ಒಪ್ಕೊಂಡ್ರಿ ಬಿದ್ದು ಅಂತ. ನನ್ ಕಣ್ ಮುಂದೆನೆ ನಮ್ಮ ಯಜಮಾನ್ರಿಗೆ ಧ್ವನಿ ಏಸೋ ಧೈರ್ಯ ಏನು ನಿನಗೆ? ನಾವು ಫೋನಲ್ಲಿ ಇಡಕ್ ಹೋಗಿದ್ರೆ ಚೆನ್ನಾಗಿ ಹಾಕಿದ್ದೀರಾ ನೋಡಿ. ನಿಮ್ಮ ಇವ್ರು ಹೇಳ್ತಾ ಇದಾರೆ ನಿರ್ದೇಶಕರು ಮಾತ್ಮೇಲೆ ಮಾತೇ ಆಡಲ್ಲ. ಹೀರೋ ರೀ, ನಿಮ್ ಸಿನಿಮಾ ಹೀರೋ ಹೇಳ್ತಾ ಇದ್ದಾರೆ ಚೆನ್ನಾಗಿ ಕಟ್ಟಾಕ್ಬಿಟ್ಟಿದ್ದಾರೆ ಅಂತ. ಹೀರೋ ಆಗ ಅವ್ನ್ ಉತ್ತರ ಕೊಟ್ಟಿದ್ರೆ ಬೇರೆ ಉತ್ತರ, ಅವ್ನ್ ನಿರ್ದೇಶಕನಾಗ ಹೇಳಿದಾನೆ. ಹೆಂಗ್ ಕೊಟ್ರು ಒಂದೇ ಬರ್ತಿದಾಗೆ ಕೇಳಿದ್ವಿ ಎಲ್ಲಿ ಕಟ್ಟಾಕಿದೀರಾ ಸರ್ ಅಂತ. ಇಲ್ಲಲ್ಲ ಅಂದಿದ್ದ. ಹೌದಾ ತೋರಿಸ್ತೀನಿ ಅಂದ್ಬಿಟ್ಟು ಕಟ್ಟಾಕಿದೀವಿ. ನೀವು ಏನೇ ಹೊಂಚಾಕೊಂಡ್ರು ಈ ಮನೇಲಿ ಒಂದು ಸಿಂಹ ಇದೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಸರ್ ಆ ಪಾತ್ರ ಹೇಗಿತ್ತು ಸಿನಿಮಾದಲ್ಲಿ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನೀವು ಯಾವ ರೀತಿ ಎಂಜಾಯ್ ಮಾಡಿದ್ರಿ? ಕಾಮಿಡಿ ರೋಲ್ ಮಾಡಿದ್ದೀರಿ ಅದರಲ್ಲಿ? ನಾನೊಂದು ರೋಲ್ ಮಾಡಿದ್ದೀನಿ, ಅದು ಕಾಮಿಡಿ ಆಗಿದೆ. ಓಕೆ ಥರೋಲಿ ಎಂಜಾಯ್ಡ್ ದ ಕ್ಯಾರೆಕ್ಟರ್. ನಾನು ತುಂಬಾ 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 ಚಂದ ಆ ಪಾತ್ರವನ್ನ ನಿಭಾಯಿಸಿದೀನಿ ಅಂತ ಅನ್ಕೊಂಡಿದೀನಿ. ಆ ಪಾತ್ರನೇ ಆಗಿತ್ತು. ವಿಜಿ ಬರ್ದಿರೋ ಎಷ್ಟೋ ಪಾತ್ರಗಳಲ್ಲಿ ಅವನ ತಿರುವುಗಳೆಲ್ಲೆಲ್ಲೋ ಹೋಗಿರ್ಬೋದು. ಆ ಪಾತ್ರದ ಏರಿಳಿತನೂ ನನಗೆ ಇಷ್ಟ ಆಗಿತ್ತು. ಅದು ನನಗೆ ತುಂಬಾ ಹತ್ರದ ಪಾತ್ರ. ಎಲ್ಲೋ ಒಂದ್ ಕಡೆ ಕಾಮಿಡಿ ಮಾಡ್ತಾ ಮಾಡ್ತಾ ಫ್ಯಾಮಿಲಿ ಸೆಂಟಿಮೆಂಟ್ ಬಿದ್ದೋಗ್ಬಿಟ್ರ ನೀವು ಅಂತ? ಫ್ಯಾಮಿಲಿಗೆ ಬಿದ್ದೋಗೋದು ಲಾಸ್ಟಿಗೆ. ಹುಡುಗಿಯನ್ನೇ ಎಲ್ಲೋ ಹುಡುಗಿಯಿಂದನೇ ಬಿದ್ದಿದಾರಂತೆ. ನಾನ್ ಹುಡುಗಿದ್ ಬಿದ್ದಿದ್ದೀನಿ, ಹುಡುಗಿ ನನ್ನ ಕಿಂಚಿತ್ ನೋಡ್ತಾ ಇಲ್ಲ ಅಂತನ. ಎಲ್ಲ ಅಕ್ಕನ್ ಮದ್ವೆ ಮಾಡ್ಬಿಟ್ಟು ತಮ್ಮ ಮದ್ವೆ ಮರ್ತೋಗ್ಬಿಟ್ರ ಅಂತ? ಇಲ್ಲ, ಪಾಟು ಮಾಡೋ ಐಡಿಯಾ ಬೇರೆ ಇದೆಯಾ? ಅವಂದ್ ಐಡಿಯಾ ಇಲ್ಲ, ನನಗೆ ಐಡಿಯಾ ಇದೆ. ಮದ್ವೆ ಆಗ್ಬೇಕಲ್ಲ ಪಾಟುಲಿ ಅಂತ ಇದ್ದು ಮದ್ವೆ ಆಗ್ತಿದಿ? ನಾ ಪಕ್ಕ ಆಗ್ತೀನಿ. ಬನ್ನಿ ನನ್ ಮದ್ವೆಗ್ ಬನ್ನಿ. ನನ್ ಮದ್ವೆ ಆಗೋದು ಎಲ್ಲರಿಗೂ ಗೊತ್ತಾಗತ್ತೆ. ಜೋರಾಗಿ ಅಷ್ಟು ದೊಡ್ಡ ನ್ಯೂಸ್ ಆಗ್ಬಿಡುತ್ತದು. ಚಕ್ರಾಪುರ ಅವ್ರ ಮಗ ಅಲ್ಲ, ಶ್ಯಾಮ್ ಸುಂದರದೇ ಮದ್ವೆ ಆದ ದೊಡ್ಡ ನ್ಯೂಸ್ ಆಗುತ್ತೆ. ಸರ್ ನೀವ್ ಪಾತ್ರ ಮಾಡ್ತಾ ಮಾಡ್ತಾ ಎಲ್ಲೋ ಒಂದ್ ಕಡೆ ಎಮೋಷನಲ್ ಆಗ್ಬಿಟ್ರಿ. ನಿಮ್ಮ ಆಸೆಗಳನ್ನೆಲ್ಲ ಆ ಪಾತ್ರದಲ್ಲಿ ತೋರಿಸ್ತಾ ಹೋದ್ರಿ. ಎಲ್ಲೋ ಒಂದ್ ಕಡೆ ನಿಮ್ ನಿಜ ಜೀವನಕ್ಕೆ ಹೋಲ್ಕೊಂತಾ ಇದೆ ಅಂತ ಹೇಳಿದ್ರಿ. ಹೌದು. ಆ ನಿಜ ಜೀವನಕ್ಕೆ ಹೋಲ್ಕೊಂಡಾಗ ಆ ಪಾತ್ರಗಳನ್ನ ನೀವು ಮಾಡಿದಾಗ ಆ ಪಾತ್ರ ಜೀವ ತುಂಬ್ತಿರಲ್ಲ, ಆ ಎಕ್ಸ್ಪೀರಿಯನ್ಸ್ ನಿಮ್ದು ಹೇಳ್ಬೇಕು. ಏನಿಲ್ಲ, ಬೆಳಿಗ್ಗೆ ಏನೋ ತಿಂಡಿ ತಂದಿದ್ರು, ಬೆಳಿಗ್ಗೆ ಆ ಶಾರ್ಟ್ ಇಟ್ಟ. ನಾನು ಶಾರ್ಟ್ ಇಟ್ಟ ತಕ್ಷಣ ಇಲ್ಲ ತಿಂಡಿ ತಿಂದೆ ಬಂದಲ್ಲ, ಅದು ಜೀವ ತುಂಬಿದಲ್ಲಿ. ನನ್ ಪ್ರೊಡ್ಯೂಸರ್ ಅಂತೂ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಫಸ್ಟ್ ಶೆಡ್ಯೂಲ್ ಅಲ್ಲಿ 2-3 kg ಜಾಸ್ತಿ ಆಗಿದೆ. ನೆಕ್ಸ್ಟ್ ಶೆಡ್ಯೂಲ್ ಅಲ್ಲಿ ನಾನೇನು ಮುಟ್ಲಿಲ್ಲ, ಅಷ್ಟು ಪ್ರೀತಿ ಮಾಡಿದ್ದಾರೆ. ಅವರ ಮತ್ತೊಬ್ಬ ಮಗ ಅಂತ ನನ್ನ ಅಷ್ಟು ಪ್ರೀತಿ ಮಾಡಿದ್ದಾರೆ. ಇಲ್ಲ, ಜೋಕ್ಸ್ ಅಪಾರ್ಟ್, ವಿಧಿನ ಒಪ್ಕೊಳ್ಳೇಬೇಕು. ಹೌದಾ? ಹೌದಾ ಸರ್? ಇಲ್ಲ, ಜೋಕ್ಸ್ ಅಪಾರ್ಟ್, ನೀವು ಒಬ್ಬ ಪಾತ್ರನ ನಿಭಾಯಿಸ್ಬೇಕಾದ್ರೇನೆ ನೀವು ತೆರೆ ಮೇಲೆ ಮಾತ್ರ ಒಂದ್ ಪಾತ್ರ ನೋಡಿರ್ತೀವಿ. ಆ ಪಾತ್ರಕ್ಕೆ ಒಂದು ಹಿನ್ನೆಲೆ ಇರ್ತದೆ. ಅದನ್ನೇ ನಾವು ಟ್ರೈನ್ ಆಗಿರ್ತೀವಿ. ಅದನ್ನ ಹೇಗೆ ಹಿನ್ನೆಲೆ ಅವನು ನನ್ನದೇ ಕಥೆಗಳನ್ನ ಹಾಕೊಂಡು, ನನ್ನದೇ ಸುತ್ತೋಲೆಗಳನ್ನ ಹಾಕೊಂಡು ನಿರ್ದೇಶಕರ ಜೊತೆ ಅದನ್ನ ಡಿಸ್ಕಸ್ ಮಾಡಿ ಇದನ್ನ ಹೀಗ್ ಮಾಡ್ತೀನಿ ಅಂತ. ಓಕೆ, ಇದನ್ನ ಹಿಂಗ್ ತರೋಣ ಅಂತ ಬಂತು. ಅದು ಹೇಗೋ ಪರದೆ ಮೇಲೆ ತುಂಬಾ ಚಂದ ಕಂಡಿದೆ. ಪ್ರೇಕ್ಷಕರು ಹೇಳ್ತಾ ಇರೋದು, ನನಗೆ ಒಬ್ಬ ನಟನಾಗಿ ನನಗೆ ಇನ್ನೂ ಇದಿಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದೇ ನೀವು ಹೇಳಿದ್ರಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನನ್ಗೆ ಪಾತ್ರ ಅಂತ. ನಾನ್ ಪಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾನ್ ಅದಕ್ಕೆ ಇನ್ನೂ ಜೀವ ಕೊಡ್ಬೋದಾಗಿತ್ತು. ಅದು ಯಾರನ್ನೇ ಕೇಳಿದ್ರೆ, ಇಲ್ಲಿರೋರು ಅಷ್ಟು ನಟರು ಕೇಳಿದ್ರು ಅವ್ರದೆಲ್ಲ ಉತ್ತರ ಹಾಗೆ ಇರುತ್ತೆ. ಆಮೇಲೆ ಟೆಕ್ನಿಷಿಯನ್ಸ್ ಹಾಗೆ ಇರುತ್ತೆ. ನನಗ್ ಅಲ್ಲಿ ಬಂದಿರೋ ಪ್ರೇಕ್ಷಕರು ಹೇಳ್ತಾ ಇದಾರೆ, ನಮಗೆ ಕನೆಕ್ಟ್ ಆಯ್ತು, ನೀವು ತಮಾಷೆ ಮಾಡಿದ್ರಿ, ಕಣ್ಣಲ್ಲಿ ನೀರ್ ಬಂತು ಅಂತ. ನನಗೆ ಇನ್ನೇನ್ ಕಾಣ್ತಿರುತ್ತೆ ಅಂದ್ರೆ, ಓಹೋ ಅಲ್ಲಿ ಇನ್ನೇನೋ ಮಾಡ್ಬೋದಾಯ್ತು, ಅಮ್ಮ ಮಗಂದ್ ಯಾವಾಗ್ಲೂ ಅದೇ ಮಾತಿರುತ್ತೆ, ನಾವ್ ಹಿಂಗೆ ಎಕ್ಸ್ಚೇಂಜ್ ಮಾಡ್ಬೋದಾಗಿತ್ತು ಅಂತ. ಅದಕ್ಕೆ ಪ್ರೇಕ್ಷಕರನ್ನ ಮಹಾಪ್ರಭು ಅನ್ನೋದು ಯಾಕೆ ಅಂದ್ರೆ, ಅವ್ರನ್ನ ನಮ್ಮ ತಂದೆ ತಾಯಿ ಅನ್ನೋದು ಯಾಕೆ ಅಂದ್ರೆ, ನಿರ್ಮಾಪಕರನ್ನು ತಂದೆ ತಾಯಿ ಅನ್ನೋದು ಯಾಕೆ ಅಂದ್ರೆ, ಪಾತ್ರವರ್ಗ ಯಾವತ್ತಿದ್ರು ಮಕ್ಳಿದ್ದಾಗೆ ಇರ್ತೀವಿ. ನಾವು ಮಕ್ಳೇ, ಆಟ ಮಾಡ್ತೀವಿ, ಗಲಾಟೆ ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ. ಅದನ್ನ ಅವ್ರು ನೋಡೋದೇ ಇಲ್ಲ, ನಮ್ಮನ್ನ ಸಂಭಾಳಿಸ್ತಾ ಇರ್ತಾರೆ. ಅವ್ರು ನಮ್ಮ ಒಳ್ಳೆತನಗಳನ್ನ ಮಾತ್ರ ನೋಡ್ತಾ ಇರ್ತಾರೆ, ನಮ್ಮ ನ್ಯೂನ್ಯತೆಗಳನ್ನ ಬಿಡ್ತಾ ಇರ್ತಾರೆ. ಅದಕ್ಕೇನೆ ಪ್ರೇಕ್ಷಕರು ಇವತ್ತು ಅಷ್ಟು ಜನ ಚಪ್ಪಾಳೆ ಹೊಡಿತಾ ಇರೋದು, ಸಿನಿಮಾ ನೋಡಿ ಗೆಲ್ಲಿಸ್ತಾ ಇರೋದು ಯಾಕೆ ಅಂದ್ರೆ, ಅವ್ರಿಗೆ ಇಷ್ಟ ಆಗಿದೆ ಸಿನಿಮಾ.
ಅಂದ್ರೆ ಎಲ್ಲ ತಾಯಿಯಂದ್ರುನು ಅಜ್ಜಿಯಂದ್ರುನು ಎಲ್ಲ ಫ್ಯಾಮಿಲಿ ಅವರೆಲ್ಲ ಬಂದು ನೋಡಿದಾಗ ಹೆಣ್ಮಕ್ಳಿಗೆ ಈ ಸಿನಿಮಾ ತುಂಬಾ ಇಷ್ಟ ಆಗಿರೋದು. ಯಾಕಂದ್ರೆ ವಿಜಯ್ ಕತೆ ಬರಿತಾ ಒಂದು ಫೆಮಿನೈನ್ ಥಿಂಗ್ ಅಂತ ಇರ್ತದೆ, ಒಂದು ವುಮೆನ್ಹುಡ್ ಅಂತ ಇರ್ತದೆ, ಒಂದು ಹೆಣ್ತನ ಅಂತ ಇರುತ್ತೆ, ಹೆಂಗರಳು ಅಂತ ಇರುತ್ತೆ. ಎಲ್ಲೂ ಗಂಗರಳು ಅಂತಿಲ್ಲ. ಎಲ್ಲರೂ ಇದನ್ನ ಗಂಗರಳು ಅಂತ ಗಂಗರಳು ಅಂತ ಎಲ್ಲೂ ಇಲ್ಲ, ಹೆಂಗರಳು ಅಂತಿಲ್ಲ. ಅದನ್ನ ಸ್ಮೃತಿಯಲ್ಲಿದ್ದು ಬರದ್ನೋ ಅಥವಾ ತನ್ನ ಸ್ಥಿತಿ ಪ್ರಜ್ಞದಲ್ಲಿ ಬರ್ದ್ನೋ ಬಿಟ್ಟು ಬರ್ದ್ನೋ ಅದು ಅದರ ಮುಖೇನ ನೀವೆಲ್ಲರಿಗೂ ಹಾಗೆ ನೋಡಿ ತಾಯಿ ಮುಖೇನ ಅದು ಕನೆಕ್ಟ್ ಆಗ್ತಾ ಹೋಗ್ತಾ ಎಲ್ಲರೂ ಕೊನೆಗೆ ಹೆಣ್ಣಾಗ್ತಾನೆ ಹೋಗ್ಬಿಡ್ತಾರೆ, ಹೆಣ್ತನಕ್ ಬಂದ್ ಹೋಗ್ತಾರೆ. ಅದಕ್ಕೆ ಸಿನಿಮಾ ಫ್ಯಾಮಿಲಿ ಅವ್ರಿಗೆ ಇಷ್ಟ ಆಗಿರೋದು. ಇಲ್ಲಿ ಲಾಸ್ಟಿಗೆ ಗೆಲ್ಲೋದು ಹೆಣ್ತನನೇ ಅನ್ನೋದನ್ನ ತೋರ್ಸ್ಕೊಟ್ಟಿದ್ರು, ಅಮ್ಮ ಗೆಲ್ಸಿದ್ರು. ಇನ್ನೊಂದೇನಂತಂದ್ರೆ ಸೆಟ್ ಅಲ್ಲಿ ಶ್ಯಾಮ ಮತ್ತೆ ನಮ್ಮ ಪಾರ್ವತಿ ಅವರು ಇಬ್ರು ಚಪ್ಪಾಳೆ ಗಿಟ್ಟಿಸ್ಕೊಂಡಂತ ಆರ್ಟಿಸ್ಟ್. ಯಾವ ಒಂದು ಸೀನ್ ಅಲ್ಲಿ ಎಮೋಷನಲ್ ಆಗಿರ್ತದೆ, ಅವ್ನು ರಿಯಲಿ ಎಮೋಷನಲ್ ಆಗೋಗಿಲ್ಲ. ಶಾರ್ಟ್ ಕಟ್ ಅಂತ ಹೇಳಿದ ತಕ್ಷಣ 2 ಅಡಿ ದೂರ ಓಡೋಗ್ಬಿಟ್ಟು ಅಳ್ತಾ ಇತ್ತು. ಅವ್ನು ಎಷ್ಟೇ ಕಾಮಿಡಿ ಮಾಡ್ಬೋದು, ಏನೇ ಮಾಡ್ಬೋದು, ತುಂಬಾ ಭಾವಜೀವಿ. ಹಾಗಾಗಿ ಅವ್ನಿಗೆ ಆ ಪಾತ್ರಕ್ಕೆ ಅಷ್ಟೊಂದು ಜೀವ ತುಂಬಿಸಕ್ಕೆ ಒಂದು ಶಕ್ತಿ ಇರುತ್ತೆ. ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ರು. ಇಲ್ಲ, ಅದು ಎಲ್ಲ ನಟರು ಭಾವಜೀವಿಗಳೇ. ಇನ್ನೆಲ್ಲೋ ಕನೆಕ್ಟ್ ಆಗಿ ಇನ್ನೆಲ್ಲೋ ಬಂತು. ಆಮೇಲೆ ಪಾರ್ವತಿನೂ ಸಹಿತ ತುಂಬಾ ಚಂದ ಆಕ್ಟ್ ಮಾಡಿ ಲಾಸ್ಟ್ ಅದ್ಯಾವ್ದು ಇಂಟರ್ವಲ್ ಇಂಟರ್ವಲ್ ಆದ್ಮೇಲೂ ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ಸಹಿತನು ಡೈಲಾಗ್ಸ್ ಇಲ್ಲ, ವಿಜಯ್ಗೂ ಇಲ್ಲ, ಪಾರ್ವತಿ ಅವ್ರಿಗಿಲ್ಲ, ಎಷ್ಟೊಂದು ಪಾತ್ರಗಳಿಗೂ ಇಲ್ಲ. ಅಲ್ಲಿ ಅಮ್ಮನೇ ಮುಖ್ಯ ಆಗ್ಬಿಡ್ತಾರೆ, ಅಮ್ಮನೇ ಎಲ್ಲವನ್ನು ಹೇಳ್ತಾ ಬರ್ತಾರೆ. ನೀವು ಅಲ್ಲೇ ಕಣ್ಣಲ್ಲೇ ಉತ್ತರ ಎಲ್ಲ 100 ರೂಪಾಯಿ ಆಕ್ಟಿಂಗ್. ಯಾವಾಗ ಯಾರ್ದು 1 ರೂಪಾಯಿ 2 ರೂಪಾಯಿ ಎಂಟನೇ ಇಲ್ಲ, ಎಲ್ಲ 100 ರೂಪಾಯಿ ಆಕ್ಟಿಂಗ್. ಸೊ ನಿಮಗೆ ಇಷ್ಟ ಆಗ್ತಾ ಹೋಗುತ್ತೆ. ನೀವು ಪ್ರೇಕ್ಷಕರಲ್ಲೂ ಅದೇ ಒಂದು ವಿನಂತಿ, ನೀವು ಹೇಗೆ ಮನೇಲಿ ಕೂತು ಈಗ ಅಪ್ಪ ಅಮ್ಮ ಮಗಳು ತಮ್ಮ ಅಣ್ಣ ತಂಗಿ ಎಲ್ಲ ಕೂತು ಒಂದ್ ಒಳ್ಳೆ ಸಿನಿಮಾನ ಹೇಗೆ ಒಂದು ಒಳ್ಳೆ ಊಟನ ಸವಿತೀವೋ ಅಲ್ಲೇ ಅದೇ ತರ ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಎಲ್ಲಾನು ಇದೆ ನಮ್ಮ ಸಿನಿಮಾಲಿ. ಬನ್ನಿ, ಖಾರ ತಿಂದ್ಮೇಲೆ ಕಣ್ಣಲ್ಲಿ ನೀರು ಬರುತ್ತಲ್ಲ, ಕಣ್ಣಲ್ಲಿ ನೀರು ಬರುತ್ತೆ. ನಿಮಗೆ ಕಣ್ಣಲ್ಲಿ ನೀರು ಬಂತ? ಇಲ್ಲ, ಖುಷಿ ಆಯ್ತು. ಕೆಲವೊಂದ್ ಕಡೆ ಎಮೋಷನಲ್ ಆದ್ವಿ ಕೂಡ ನಾವು, ಹಾಗೆ ಆಗುತ್ತೆ ಕೆಲವೊಂದು ಸಿಚುವೇಶನ್ ಅಲ್ಲಿ ಸದ್ಯ ಆಗ್ತದೆ. ನನ್ ನೋಡಕ್ ಬಿಟ್ರ ನಿಮ್ಮನ್ನ ನೋಡಕ್ಕಿಲ್ಲ, ನಿಮ್ ಪಾತ್ರ ನೋಡತ್ತಿ. ಗುಡ್ ಒನ್. ಮೇಡಮ್, ಎಲ್ಲೋ ಒಂದ್ ಕಡೆ ತಾವ್ ಏನ್ ಮಾಡಕ್ ಆಗ್ಲಿಲ್ಲ ಜೀವನದಲ್ಲಿ ತನ್ನ ಮಗಳ ಮೇಲೆ ಹೇರ್ತಾ ಹೋದ್ರ ಅಂತ ಎಲ್ಲೋ ಒಂದ್ ಕಡೆ. ಅದೇ ನೀವು ನನಗೆ ಅದನ್ನ ಕೇಳ್ಬೇಕು. ತಾಯಿಗೆ ಬರೀ ಮಗಳನ್ನೇ ನೋಡ್ಕೊಂತ ಮಗಂಗ್ ಒಂದ್ ದಿವಸ ಹೇಳಲಿಲ್ಲಲ್ಲ, ನನಗೆ ಹೇಳ್ಬೇಕಾಗಿತ್ತಮ್ಮ. ನೀನು ಸಮಾಧಾನ ಮಾಡ್ಬೇಕಾಯ್ತು ಒಂದ್ ದಿವಸ ಆದ್ರೂ. ಎಲ್ಲ ಮಾಡ್ಬೇಕು ಅಂತ ಯಾಕೋ ಡೈರೆಕ್ಟ್ರು ಕನಿಕರ ತೋರಿಸ್ಲಿಲ್ಲ, ಆ ಸೀನ್ ಎಲ್ಲ ಬರೀಲಿಲ್ಲ. ಹಾಗಾಗಿ ಮಗಳಿಗೆ ಮಾತ್ರ ಹೆಚ್ಚಿಗೆ ಪ್ರೀತಿ ಕೊಟ್ಟು ನೋಡ್ಕೊಳ್ಳೋ ತರ ಆಗೋಯ್ತು. ಪಾರ್ಟ್ 2 ಬಂದಾಗ ಖಂಡಿತ ಮಗನ ಸಿಂಹಕ್ಕೂ ಒಂದು ಗರ್ಲ್ ಫ್ರೆಂಡ್ ಇತ್ತು ಅಂತ ಗೊತ್ತಿಲ್ಲ, ಗೊತ್ತಿದ್ರೆ ಅಲ್ಲೇ ಕಟ್ಬಿಟ್ಟು ಇಲ್ಲ ಜಸ್ಟ್ ಅ ಫ್ರೆಂಡ್. ಅಲ್ಲ, ಮಗಳ ಜೊತೆ ಮಗನ ಮದ್ವೆನೂ ಮಾಡ್ಬಿಡ್ಬೋದಾಗಿತ್ತು. ಇಲ್ಲ ಖರ್ಚಿಗೆ 36 ಹಳ್ಳಿಗೆ ಓನರ್ಸ್ ನಾವು, ನೀವೇನ್ ಖರ್ಚು ಹತ್ರ ಅಂತ. ಹೇಳಿ ವಾಪಸ್ ನಮ್ ಇಡೀ ಸೆಟ್ ಅಲ್ಲಿ ತುಂಬಾ ತುಂಟಿ ಅಂದ್ರೆ ಇವ್ರೆ. ಗೊತ್ತಾಗ್ತಿದ್ಯಲ್ಲ, ನಾವೆಲ್ಲ ತುಂಬಾ ಸೈಲೆಂಟ್. ನಮ್ ಇಡೀ ಫ್ಯಾಮಿಲಿ ಇಲ್ಲಪ್ಪ, ನಾನ್ ಮಾತಾಡ್ತಾನೆ ಇರ್ಲಿಲ್ಲ. ನಾನು ಮುಗ್ಧ, ನಾನು ತುಂಬಾ ಮುಗ್ಧ. ನಾನ್ ನಮ್ಮ ಇಡೀ ಕುಟುಂಬದಲ್ಲಿ, ಚಕ್ರಾಪುರದ ಬಾಳೂರದ ಕುಟುಂಬದಲ್ಲಿ ಶ್ಯಾಮನೇ ಒಂದ್ ಸ್ವಲ್ಪ ಮುಗ್ಧ. ಅಮ್ಮ ಪಾರ್ವತಿ, ಅಪ್ಪ ಅಂತೂ ಬಿಡಿದ್ದಾರೆ. ಇವ್ರು ಹೇಳ್ಬೇಕು ಯಾವ ತರ ಅಂತ ಅವ್ರು ಹೇಳ್ಬೇಕು. ಏನೂ ಗೊತ್ತಾಗಲ್ಲ, ಗೊತ್ತಾಗ್ತಾರೆ ಒಂದ್ ವಿಡಿಯೋ ಮಾಡ್ಬಿಟ್ರ ಅಂತ. ಅದಕ್ಕೆ ಜಗತ್ ಜಾಹಿರ್ ಮಾಡಕ್ ಹೊರಟಿದ್ವಿ. ಬೇಡ, ನಮ್ ಆಮೇಲೆ ಮರ್ಯಾದಕ್ಕೆ ಅಷ್ಟೊಂದೆಲ್ಲ ಕಲಿಯೋದ್ ಪೆಟ್ರೋಲ್ ಜೊತೆ ಕಟಾಕಿದೀವಲ್ಲ ಸಿನಿಮಾಲ್ ಮಾತ್ರ. ನೋಡಿ ಹೇಳ್ತಾ ಇದಾರೆ, ಫ್ರೆಂಡ್ ಅಂತ ಬೇರೆ ಹೇಳ್ತಾ ಇದಾರೆ. ಸಿನಿಮಾದಲ್ಲಿ ಮಾತ್ರ ಕಟ್ಟಾಕಿದಾರೆ ನನ್ನ ಕಟ್ಟಾಕೋದು ಅವನು ವಿಜಯ್. ಇವನ್ ಕಟ್ಟಾಕದ್ ಕಷ್ಟ, ತೂಕ ನೋಡಿದಿರಲ್ಲ. ನೋಡಿ, ನಿಮ್ಮನ್ನ ಫನ್ ಮಾಡ್ತಾ ಇದಾರೆ. ವೆಯ್ಟ್ ಜಾಸ್ತಿ ಮಾಡ್ಲಿ ಬಿಡಿ. ಏನೋ ಡಯಟ್ ಮಾಡ್ತಾ ಇದೀರಾ ಅಂತ? ಎಸ್, ಏನಿಲ್ಲ, ನೆಕ್ಸ್ಟ್ ಸೀನಿಗೆ ಸ್ಲಿಮ್ ಆಗ್ಬೇಕು ಅಂತ. ನೆಕ್ಸ್ಟ್ ಅದೇ ಪಾರ್ಟ್ 2 ಬರುತ್ತೆ ಅಂತ ಹೇಳಿದ್ರೆ ನಾ ತುಂಬಾ ಇಷ್ಟಪಡೋರು ಹೇಳಿದಾರೆ ತೆಳ್ಳಗಾಗಿ ಅಂತ. ನಾವು ತೆಳ್ಳಗಾಗ್ತಾ ಇದೀವಿ ಅವ್ರಿಗೋಸ್ಕರ, ನಿಮ್ಗೋಸ್ಕರ ಅಲ್ಲ. ನಮ್ಮಮ್ಮ ಇಷ್ಟಪಟ್ಟಿದ್ರೆ ನಮ್ಮ ಅಮ್ಮನ್ಗೋಸ್ಕರ ಆಗ್ತಾ ನೋಡಿ, ಟ್ವಿಸ್ಟ್ ಕೊಡ್ತಾ ಇದಾರೆ. ಯಾರೋ ಇಷ್ಟಪಟ್ಟಿದ್ದಾರೆ, ಆಮೇಲೆ ನಮ್ಮ ಅಮ್ಮ ನಾನು ತುಂಬಾ ಇಷ್ಟಪಡ್ತೀನಿ ಅಂತ. ಆನೆ ತರ ಇತ್ತು, ಸಿಂಹ ಅಂದ್ಕೊಂಡಿದ್ಬಿಟ್ಟಿದ್ದಾನೆ. ಸೆಕೆಂಡ್ ಪಾರ್ಟ್ ಅಲ್ಲಾರು ಸಿಂಹ ಆಗೋಣ ಅಂತ ಕೇಳಿಸ್ತಾರೆ. ಅಲ್ಲ, ಸಿಂಹ ಆಗ್ತೀನಿ. ಆಗ್ಲಿಲ್ವಾ ಸಿಂಹ? ಫಸ್ಟ್ ಪಾರ್ಟ್ ಅಲ್ಲಿ ಆಗಿದ್ದೀನಿ.
ನಿರ್ಮಾಪಕರನ್ನೇ ಮಾತಾಡ್ಸ್ತಾ ಇದ್ದಾರೆ. ಸರ್ ಇದನ್ನೆಲ್ಲ ನೋಡಿ ಹೇಗೆ ನೀವು ಧೈರ್ಯ ಮಾಡಿ ದುಡ್ಡು ಹಾಕ್ತೀರಾ? ಸಖತ್ ಕ್ವಶನ್ ಇದು. ನನಗೆ ಈ ಉತ್ತರ ಬೇಕು. ನಿಮಗ್ ಧೈರ್ಯ ಎಲ್ಲಿಂದ ಬಂತು? ನಿಮಗೆ ಹೆಂಗ್ ನೋಡಿ ಬಂತು? ಹೆಂಗ್ ಧೈರ್ಯ ಬಂತು ಸರ್ ನಾನು ಅಮೌಂಟ್ ಹಾಕ್ಬೇಕಪ್ಪ ಇವ್ರ ಮೇಲೆಲ್ಲ ಅಂತ? ಯಾಕೆಂದ್ರೆ ನೀವಿಲ್ಲ ಅಂದ್ರೆ ಯಾರು ಇಲ್ಲ ಅಂತ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಹೆಂಗ್ ಧೈರ್ಯ ಬಂತು ನಿಮಗೆ ಅಂತ? ನಿಜ ಹೇಳ್ಬೇಕು ಅವರು. ಸತ್ಯ ಸರ್, ಸತ್ಯ ದಯವಿಟ್ಟು ಹೌದು, ಅಲ್ಲಿ ಮೇನ್ ಮಿನಿಸ್ಟರ್ ಒಬ್ರು ಕೂತಿದ್ದಾರೆ. ಅಂದ್ರೆ ಮೇಡಮ್ ನನಗೆ ಮೊದಲಿಂದನೂ ಪ್ಯಾಷನ್ ಸಿನಿಮಾ ಮಾಡಲೇಬೇಕು ಅಂತ. ಅದ್ರ ಜೊತೆನಲ್ಲಿ ಗೊತ್ತು, ಒಂದು ಬಂಡವಾಳ ಜಾಸ್ತಿ ಬೇಕು, ಜೊತೆಗೆ ಅಷ್ಟು ಮಾಡಕ್ ಆಗಲ್ಲ. ಹಾಗಾಗಿ ಹೊಸಬ್ರಿಗೆ ಆದಷ್ಟು ಅವಕಾಶ ಕೊಡ್ಬೇಕು. ನಾನು ನೋಡ್ತಾ ಇದ್ದೆ ನಮ್ಮ ಕಾಲೇಜ್ ಡೇಸ್ ಅಲ್ಲಿ ಇರ್ಬೋದು, ನಮ್ಮ ಜೊತೆಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ತುಂಬಾ ಪ್ರತಿಭಾವಂತರಿದ್ದಾರೆ ಯಂಗ್ಸ್ಟರ್ಸ್. ಬಟ್ ಅಂದ್ರೆ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಚಾಲೆಂಜಸ್ ಬರುತ್ತೆ, ಯಂಗ್ಸ್ಟರ್ಸ್ ತಗೊಂಡಾಗ ಚಾಲೆಂಜಸ್ ಬಂದೇ ಬರುತ್ತೆ. ಆದ್ರೂ ಕೂಡ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ಅದನ್ನ ಯಾರಾದ್ರೂ ಒಬ್ರು ನಿಭಾಯಿಸುವಂತವ್ರು ಬೇಕು ಅಂತ ಸಿಕ್ಕಿದ್ರೆ ಮಾಡ್ಬೋದು ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಅವಾಗ ವಿಜಯ್ ಭಾರದ್ವಾಜ್ ಅವ್ರದ್ದು ನನಗೆ ಪರಿಚಯ ಆಯ್ತು. ಒಂದು ಬೇರೆ ಅವರು ಶಾರ್ಟ್ ಫಿಲ್ಮ್ಗಳೆಲ್ಲ ಮಾಡಿದ್ರು, ಮತ್ತೆ ಅವರೆಲ್ಲೆಲ್ಲಿ ಕೆಲಸ ಮಾಡಿದ್ರು ಎಲ್ಲ ಗೊತ್ತಾದಾಗ ಇವರು ಮ್ಯಾನೇಜ್ ಮಾಡ್ಬೋದು, ನಿಭಾಯಿಸ್ತಾರೆ ಒಂದು ನಿರ್ದೇಶಕರು ಇದನ್ನ. ಸೊ ಹಾಗಾಗಿ ಫಸ್ಟ್ ಅವ್ರನ್ನ ಅಪ್ರೋಚ್ ಮಾಡಿ ಡಿಸೈಡ್ ಮಾಡಿ ಇವರೇ ಡೈರೆಕ್ಷನ್ ಮಾಡ್ಬೋದು ಅಂತ ಹೇಳಿದ್ರೆ, ಇನ್ ನೆಕ್ಸ್ಟ್ ಯಾವ್ಯಾವ್ದು ಬೇರೆ ಕ್ಯಾರೆಕ್ಟರ್ಗೆ ನನ್ಗೆ ಗೊತ್ತಿಲ್ಲ. ಅವ್ರಿಗೆ ಸಂಪೂರ್ಣ ಇದನ್ನ ವಹಿಸ್ಕೊಟ್ಟು ಮಾಡ್ಕೊಳ್ಳಿ ನೀವೇ ಅಂತ ಅವ್ರು ಸೆಲೆಕ್ಟ್ ಮಾಡಿದ್ವಿ. ಸೆಲೆಕ್ಟ್ ಮಾಡಿದಾಗ ನನ್ಗೂ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದ್ರಿಂದ ಅವರು ಸೆಲೆಕ್ಟ್ ಮಾಡೋ ಪಾತ್ರಗಳು ಅಥವಾ ವ್ಯಕ್ತಿಗಳು ಕೂಡ ಚೆನ್ನಾಗಿರ್ತಾರೆ ಅಂತ ಬಂತು. ಬಟ್ ಅಫ್ಕೋರ್ಸ್ ಒಂದ್ 2-3 ಕಡೆ ತಪ್ಪಾಯ್ತು, ಅವ್ರ ನಂಬಿಕೆನೂ ತಪ್ಪಾಯ್ತು, ಕೆಲವರಿಂದ ತೊಂದರೆಗಳು ಆಯ್ತು. ಆದ್ರೆ ಓವರ್ ಆಲ್ ತುಂಬಾ ಚೆನ್ನಾಗಿ ಎಲ್ಲಾ ಪಾತ್ರಗಳನ್ನ ಡೈರೆಕ್ಷನ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಆಕ್ಟರ್ಗಳಿರ್ಬೋದು, ಜೊತೆಗೆ ಎಲ್ಲರ ಜೊತೆಗೆ ನಮ್ಮ ಮುಖ್ಯ ಬಲವಾಗಿ ನಿಂತಿದ್ದು ಸೀನಿಯರ್ ಆಕ್ಟರ್. ನನ್ಗೆ ಸೀನಿಯರ್ ಆಕ್ಟರ್ ಸೆಲೆಕ್ಟ್ ಮಾಡಿದಾಗ ನಾನು ಇವ್ರನ್ನೆಲ್ಲ ನೋಡಿದ್ದೆ ಬೇರೆ ಬೇರೆ ಧಾರಾವಾಹಿಗಳಲ್ಲಿ, ಬಟ್ ಅವ್ರ ಜೊತೆ ವರ್ಕ್ ಮಾಡಿರ್ಲಿಲ್ಲ. ಆದ್ರೆ ಎಷ್ಟು ಸುಲಭ ಮಾಡ್ಕೊಟ್ರು ಅಂತಂದ್ರೆ ನಮ್ಗೆ ಎಲ್ಲೂ ಕೂಡ ಒಂದು ಸಿನಿಮಾ ಮಾಡ್ತಾ ಇರುವಂತ ಭಯ ಇದೆ, ಅದು ಏನೋ ತೊಂದರೆ ಆಗುತ್ತೆ ಅಂತ ಬರ್ಲಿಲ್ಲ. ಅಷ್ಟು ಸಪೋರ್ಟಿವ್ ಆಗಿ ಸೀನಿಯರ್ ಆಕ್ಟರ್ಗಳು ನಿಂತರು. ಅದ್ರ ಜೊತೆಗೆ ಅವ್ರು ಸೆಲೆಕ್ಟ್ ಮಾಡುವಂತ ಎಲ್ಲಾ ಜೂನಿಯರ್ ಆಕ್ಟರ್ಗಳು, ಟೆಕ್ನಿಷಿಯನ್ಸ್ಗಳು ಕೂಡ ನಿಂತರು. ಸೊ ಆ ಧೈರ್ಯ ಮಾಡಿದ್ದು ಫಸ್ಟ್ ಅವರಿಂದಾಗಿ, ಅವರ ನಿರ್ದೇಶಕರನ್ನ ನೋಡಿ, ಅವ್ರ ಕೆಲಸಗಳನ್ನ ನೋಡಿ ಧೈರ್ಯ ಮಾಡಿ. ಆ ಮಾಡಿದ ಧೈರ್ಯ ಸುಳ್ಳು ಆಗ್ಲಿಲ್ಲ. ಅಫ್ಕೋರ್ಸ್ ನಾನು ಹೇಳಿದಾಗೆ 2-3 ಕಡೆ ವಸ್ತುಗಳಾಯ್ತು, ಅದು ಅವ್ರದ್ದು ತಪ್ಪಲ್ಲ. ಅವ್ರು ಏನೋ ಅನ್ಕೊಂಡಿದ್ರು, ಅವರು ಅವ್ರ ಕಡೆಯಿಂದ ಸರಿಯಾಗಿ ಬರಲಿಲ್ಲ. ಬಟ್ ಇಮಿಡಿಯೇಟ್ ಆಗಿ ನಾವು ಅದನ್ನ ಸರಿ ಮಾಡ್ಕೊಂಡು ಏನು ಪ್ಲಾನ್ ಬಿ ತಗೊಂಡು ಮುಂದೆ ನಿಜ ಹೇಳಿ ಸರ್, ಶ್ಯಾಮನ್ ನೋಡಿದ್ಮೇಲೆ ಫುಲ್ ಧೈರ್ಯ ಬಂತು ಅಂತ ಹೇಳಿ. ಶ್ಯಾಮ ನಮ್ ಜೊತೆ ಟೀಮ್ ಆಗಿ ಬಂದ್ಮೇಲೆ ಅವರು ನಮ್ ಮುಂದೆಲ್ಲಾದ್ಮೇಲೆ ಧೈರ್ಯ ಬಂತು. ಇವರು ನಿಲ್ತಾರೆ ಜೊತೆಗೆ, ಇವರು ಚೆನ್ನಾಗಿ ಇದು ಮಾಡ್ತಾರೆ, ಧೈರ್ಯ ಬಂತು. ಜೊತೆಗೆ ಸಿನಿಮಾ ಬೇರೆ ಎದುರಿಗೆ ಇಟ್ಕೊಂಡು ಧೈರ್ಯವಾಗಿ ಇರ್ಬೇಕು. ಸರ್ ಹಾಗೆ ಮಾತಾಡ್ತಾ ಹೇಳ್ತಾ ಇದ್ರು ಪಾರ್ಟ್ 2 ಮಾಡ್ತೀನಿ ಅಂತ. ಪಾರ್ಟ್ 2 ಏನಾದ್ರು ದುಡ್ಡು ಹಾಕ್ತೀರಾ ತಾವ್ ತಿರ್ಗಾ? ನಮ್ದು ಇವರೆಲ್ಲ ಪಾರ್ಟ್ 1 ಜನ ಬಂದ್ ಸ್ವಲ್ಪ ಗೆಲ್ಲಿಸ್ಲಿ. ಪಾರ್ಟ್ 2 ಮಾಡ್ತೀವಿ, ಬೇರೆ ಮಾಡ್ತೀವಿ. ಈ ತಂಡದ ಮೇಲೆ ಖಂಡಿತ ನಂಬಿಕೆ ಇದೆ. ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಇನ್ನೊಂದು ಸಿನಿಮಾ ಮಾಡ್ಬೇಕು ಅಂತಂದ್ರೆ ಇದೇ ತಂಡ ಇಟ್ಕೊಂಡು ಮಾಡೋದಕ್ಕೆ ನಾನು ಖಂಡಿತ ರೆಡಿ ಇದ್ದೀನಿ. ಸೊ ಅದು ನೋಡ್ಬೇಕು. ಫಸ್ಟ್ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡ್ಬಿಡ್ರಿ. ಸ್ಕ್ರಿಪ್ಟ್ ಅದೇ ರೆಡಿ ಇರುತ್ತೆ, ಆದ್ರೆ ಇದನ್ನ ಗೆಲ್ಸ್ಬೇಕು ಜನ. ಈಗ ಫಸ್ಟ್ ಈ ನಮ್ಮ ಇನ್ವಿಟೇಷನ್ ಗೆಲ್ಸಿದ್ರೆ. ಸರ್ ಹಾಗೆ ನೀವು ಅನ್ಕೊಂಡಿದ್ ಬಡ್ಜೆಟ್ ಆಯ್ತಾ ಈ ಸಿನಿಮಾಗೆ ಅಂತ? ಇಲ್ಲ ಜಾಸ್ತಿ ಆಯ್ತಾ? ಇಲ್ಲ ಜಾಸ್ತಿ ಕಮ್ಮಿ ಮಾಡ್ಕೊಂಡ್ಬಿಟ್ರಾ? ಇಲ್ಲ ಜಾಸ್ತಿ ಆಯ್ತು. ಆಗ್ಲಿಲ್ಲ ಬಜೆಟ್ ತುಂಬಾನೇ, ಅಂದ್ರೆ ನಮ್ಮ ಮಿರಿಗೂ ಜಾಸ್ತಿನೇ ಆಯ್ತು. ಬಟ್ ಅದು ಆಮೇಲೆ ಗೊತ್ತಾಯ್ತಿತ್ತು ಎಲ್ಲಾ ಸಿನಿಮಾಗಳಲ್ಲೂ ಆಗುತ್ತೆ ಅಂತ. ಬಟ್ ಇಲ್ಲ ಜಾಸ್ತಿ ಆಯ್ತು. ಈ ಮದ್ವೆ ಮಾಡೋದು ಸಿನಿಮಾ ಮಾಡೋದು ಎರಡು ಒಂದೇ. ಈ ಮದ್ವೆ ಮೇಲೆ ಸಿನಿಮಾ ಮಾಡೋದು ಅಂತ ಐತಲ್ಲ, ಮದ್ವೆ ಬೇರೆ ಮಾಡೋದಿದೆ, ನೀವು ಖರ್ಚು ಜಾಸ್ತಿ ಆಗತ್ತೆ. ಯಾಕೆಂದ್ರೆ ಮದ್ವೆ ಮಾಡೋ ಕಲ್ಪನೆ ಜಾಸ್ತಿ ಇದೆಯಲ್ಲ ಅವರಿಗೆ. ಮದ್ವೆ ಆಗ್ಬೇಕು, ಮದ್ವೆ ಆಗ್ಬೇಕಂತ ಫಸ್ಟ್ ಎಂಡ್ ಸಿಗ್ಲಿ. ಸಿಕ್ಕಿರಲ್ಲ ಸರ್. ಅಯ್ಯೋ ಮನೆತನ ಪ್ರತಿಷ್ಠೆ ಸಿಗ್ಬೇಕು, ಆಗ ಮದ್ವೆ ಮಾಡೋದು. ಅದು ಸುಮ್ಮನೆ ಅದು ಹೇಳಾಗೆ ತುಂಬಾ ಸೆಟ್ ಗಳಲ್ಲಿ ಕಲಾವಿದರು ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ಬೇಕು ಅಂತಂದ್ರೆ ನಾನು ಹೇಳ್ತಾ ಇರೋದು ಬರೀ ತೆರೆ ಮೇಲಲ್ಲ, ಕೆಲಸ ಮಾಡೋ ಮೊದಲನೇ ದಿನದಿಂದ ಹಿಡಿದು ಡಬ್ಬಿಂಗ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಆಗಿ ಥಿಯೇಟರ್ ಮುಖ ನೋಡೋವರೆಗೂ ಕಲಾವಿದರ ಪಾತ್ರ ತುಂಬಾ ದೊಡ್ಡದು. ಆ ಒಂದು ಭಾವನೆಗಳೇನು ಅಂತ ನೀವು ಚಿತ್ರತಂಡಗಳನ್ನ ಕೇಳಿದ್ರೆ ಗೊತ್ತಿರುತ್ತೆ. ಎಲ್ಲಾ ಕಡೆ ಎಲ್ಲಾ ತರ ಅಂತ ಒಂದು
ಸಪೋರ್ಟ್ ಸಿಕ್ಕಿರಲ್ಲ. ಬಟ್ ನಮ್ಗೆ ಸರ್ ಹೇಳ್ದಂಗೆ ಒಂದೆರಡ್ ಕಡೆ ನಮ್ದು ಅಲ್ದೇ ಇರೋ ತಪ್ಪಿಗೆ ನಾವು ತುಂಬಾ ಮಾಡ್ಬೇಕಾಯ್ತು, ಕಷ್ಟ ಪಡ್ಬೇಕಾಯ್ತು. ಅದ್ ಬಿಟ್ರೆ ನಮ್ಮ ತಂಡದಲ್ಲಿ ಎಲ್ಲಾ ಕಲಾವಿದರು ಹೇಳ್ದಂಗೆ ಎಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ ಯಾರು ಈ ತರ ಡಿಮ್ಯಾಂಡ್ಸ್ ಮಾಡಿಲ್ಲ, ಹೀಗೆ ಬೇಕು ಹಾಗೆ ಬೇಕು ಅನ್ನೋದಿರ್ಲಿಲ್ಲ. ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋದ್ರು. ಅದ್ ಏನಾಗ್ತಿತ್ತು ಅಂದ್ರೆ ನಮ್ಗೆ ಹೀಗ್ ನೋಡ್ಕೋಬೇಕಪ್ಪ, ಹಾಸ್ಪಿಟಾಲಿಟಿ ಕೊಡ್ಬೇಕು, ಏನ್ ಅನ್ಕೊಂಡ್ಬಿಡ್ತಾರೋ, ಇವ್ರು ಹೆಂಗಿರ್ತಾರೋ, ಇವ್ರು ಯಾವ ತರನೋ, ಆ ತರದ್ದು ನಮ್ಗೆ ಆಸ್ಪದನೆ ಕೊಡ್ಲಿಲ್ಲ. ಪ್ರೊಡ್ಯೂಸರ್ ಆಗಿ ಅವ್ರಿಗೂ ತೊಂದರೆ ಆಗಿಲ್ಲ. ಸಿನಿಮಾ ಗೀತಿ ಆಗಿರೋ ನನಗೂ ಕೂಡ ಅದ್ ಯಾವತ್ತೂ ಭಾವನೆ ಅನಿಸ್ತಿಲ್ಲ. ಹೆಂಗಿತ್ತ ಹಂಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು, ಅಡ್ಜಸ್ಟ್ ಅಂತ ಬಹುಶಃ ಅಡ್ಜಸ್ಟ್ ಅದನ್ನು ತಪ್ಪೇನು ಇವ್ರುಗಳು ಬಳಸೋದು ನಾವು. ಅವ್ರಿಲ್ಲ, ದೇ ಆರ್ ಯೂಸ್ ಟು ಇಟ್ ಬಿಕಾಸ್ ಅವ್ರ ಲೈಫ್ ನೋಡಿದ್ದಾರೆ. ಎಲ್ಲ ರಂಗಭೂಮಿ ಹಿನ್ನೆಲೆಯಿಂದ ಬಂದಿದ್ದಾರೆ. ಬದುಕಿನ ಕಷ್ಟ ಸುಖ ಏರುಪೇರುಗಳೆಲ್ಲ ನೋಡ್ಕೊಂಡ್ ಬಂದಿರೋದ್ರಿಂದ ಅವ್ರಿಗೆ ಯಾವ್ದು ದೊಡ್ಡದಾಗಿಲ್ಲ, ಅದು ಚಿಕ್ಕದಿಲ್ಲ. ಅವ್ರ ಕೆಲಸ ಮಾತ್ರನೇ ಅವ್ರು ದೊಡ್ಡದಾಗಿತ್ತು. ಹಾಗಾಗಿ ನಮ್ ಕೆಲಸ ಸಿನಿಮಾದಲ್ಲಿ ಎಲ್ಲಾ ಕೆಲಸಗಳು ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕಾಯ್ತು. ನಾನು ತುಂಬಾ ಥ್ಯಾಂಕ್ಸ್ ಹೇಳೋದು ಎಲ್ರಿಗೂ. ದಿವಸ ಬೆಳಿಗ್ಗೆ ಏನು ಡಿಮ್ಯಾಂಡ್ ಮಾಡಕ್ ಮನ್ಸು ಬರ್ತಿರ್ಲಿಲ್ಲ. ಅವ್ರು ಹೇಳಿದಾಗೆ ನಾವು ಸ್ಮಾಲ್ ಬಜೆಟ್ ಅಲ್ಲಿ ಮಾಡ್ತಾ ಇದ್ರು ಕೂಡ ಒಳ್ಳೆ ಹಾಸ್ಪಿಟಾಲಿಟಿ ಕೊಡ್ಬೇಕು ಅಂತ ನಮ್ ಕಡೆಯಿಂದ. ಬಟ್ ಅವ್ರ ಕಡೆಯಿಂದ ಏನಂದ್ರೆ ಇದ್ರಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಪ್ರೊಡ್ಯೂಸರ್ ಗೆ ತೊಂದರೆ ಮಾಡಬಾರ್ದು ಅಂತ ಅವ್ರು ಅಡ್ಜಸ್ಟ್ ಮಾಡ್ಬೇಕಾಯ್ತು. ಎಲ್ಲ ಏನು ಇಲ್ಲ, ಏನ್ ಸ್ಮಾಲ್ ಬಜೆಟ್ ಗೀಜ್ಮೆಂಟ್ ಏನು ಇರ್ಲಿಲ್ಲ. ಶ್ರೀನಿವಾಸ್ ಸರ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸಿನಿಮಾಗೆ ಏನ್ ಬೇಕು ಅತಿ ಹೆಚ್ಚಾಗಿ ಖರ್ಚು ಮಾಡಿದ್ದಾರೆ. ಇವತ್ತಿಗೂ 2ನೇ ವಾರಕ್ಕೆ ಸಿನಿಮಾ ನಿಂತಿರೋದಕ್ಕೆ ಏಕೈಕ ಕಾರಣ ಕನ್ನಡದ ಪ್ರೇಕ್ಷಕರು, ಆ ಪ್ರೇಕ್ಷಕರಿಗೆ ತಲುಪಿಸ್ತಾ ಇರೋದು ಏಕೈಕ ಮನುಷ್ಯ ಶ್ರೀನಿವಾಸ್ ಗೆಜ್ಜಲ್ಗೆರೆ. ಯಾಕಂದ್ರೆ ಈ ಸಿನಿಮಾ ರಂಗದಲ್ಲಿ ನಾನು ಇದೀನಿ, ನನಗೆ ಇದು ಹೇಳ್ಕೊಳಕ್ಕೂ ಯಾವ ಭಯನೂ ಇಲ್ಲ, ಯಾವ ಹಿಂಜರಿಕೆನೂ ಇಲ್ಲ. ನಾನು ತುಂಬಾ ಓಡಾಟಗಳನ್ನು ಮಾಡಿದೀನಿ, ಇದು ಹೇಗ್ ನಿಲ್ಸ್ಬೇಕು ಅಂತ ನೋಡಿದೀನಿ. ಇಡೀ ಸಿನಿಮಾ ತಂಡ ಎಲ್ಲರನ್ನು ಇಟ್ಕೊಂಡು ವಿಜಿ, ಪಾರ್ವತಿ, ನಾನಾಗ್ಲಿ, ಅಮ್ಮ ಆಗ್ಲಿ, ತಾತ ಆಗ್ಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಲಿ, ಎಲ್ಲರನ್ನು ಇಟ್ಕೊಂಡು ಎಲ್ಲರಿಗೂ ಇರೋದು ಒಂದೇ ಒಂದು ಮಾತು, ನಮ್ಮ ಶ್ರೀನಿವಾಸ್ ಸರಿಗೆ ಒಳ್ಳೇದಾಗ್ಬೇಕು. ಅವ್ರು ಇವತ್ತು ನೋಡಿ, ಅದು ಒಂದು ಮಾತಿದೆ, ತುಂಬಾ ನನ್ಗೆ ಇಷ್ಟದ ಡೈಲಾಗ್ ಅದು. ನಾನು ಇವತ್ತು ಬೀಜ ಹಾಕಿದ್ದೀನಿ, ಅದು ಮರ ಮುಂದೊಂದ್ ದಿವಸ ಆಗುತ್ತೆ ಅಂತ. ಸರ್, ನೀವ್ ಅಷ್ಟೇ ಸಿನಿಮಾ ಮಾಡಿಲ್ಲ, ಅದೆಲ್ಲರ ಮುಂದೆ ಹೇಳಿ ತುಂಬಾ ಸಲ ಹೇಳಿದೀನಿ. ನೀವು ನಮಗ್ ಬದುಕುಗಳನ್ನು ಕೊಟ್ಟಿದ್ದೀರಾ. ಇವತ್ತು ಸಿನಿಮಾ ಅಷ್ಟೇ ನೀವು ನಿರ್ಮಿಸಿಲ್ಲ, ಬೇರೆಯವ್ರದ್ದು ಗೊತ್ತಿಲ್ಲ, ನಂಗೆ ಬೇರೆಯವ್ರದ್ದು ತಗೊಂಡು ಮಾತಾಡೋಷ್ಟು ನನಗೆ ಗೊತ್ತಿಲ್ಲ, ನೀವು ನನಗ್ ಕೊಟ್ಟಿದ್ದೀರಾ. ನಾಳೆ ಮರ ಆಗುತ್ತೆ, ಹಣ್ಣು ಬಿಡುತ್ತೆ, ಪಾರ್ಟಿ ಮಾಡೋಣ, ಆಮೇಲೆ ಸೀಕ್ರೆಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಈ ಸಿನಿಮಾದಲ್ಲಿ ನನಗೆ ನಮೋ ವೆಂಕಟೇಶ ತುಂಬಾ ಕೊಟ್ಟಿದೆ, ಇನ್ನು ಕೊಡೋದಿದೆ. ಸಿನಿಮಾ ವಿಜಿ ಬಂದು ಹೇಳ್ದಾಗೇನೆ ಚೆನ್ನಾಗಿದೆ, ಇದು ಬಂದ್ ಮಾಡು ಅಂತ ಅವನ ನಂಬಿಕೆ ಅದ. ಅವನು ಆವಾಗ್ಲೇ ನಲ್ಕೆಲೆ ಹೇಳಿದ್ದ ನನಗೆ. ಆಮೇಲೆ ಬರ್ತಾ 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 ಇವರೆಲ್ಲರೂ ಪರಿಚಯ ಆಗ್ತಾ ಹೋದ್ರು. ಎಲ್ಲರೂ ಈಗ ನೋಡಿ, ಈಗ ಓಡಾಡ್ತಾ ಇದೀವಿ, ಎಲ್ಲರೂ ಗೊತ್ತಿದೆ. ಅಂದ್ರೆ ಈಗ ಶ್ರೀನಿವಾಸ್ ಸರ್ ನನಗೇನು ದೂರದ್ದು ಇದು ಅನ್ಸಲ್ಲ. ನನಗೇನ ನನ್ನ ಲೈಫಲ್ಲಿ ವೆರಿ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೋಬೇಕು, ಹೇಳ್ಬೇಕು ಅಂದ್ರೂ ನನಗೆ ಒಂದು ತಂದೆ ರೀತಿಯಲ್ಲಿ ಅವರಿದ್ದಾರೆ. ನನಗೆ ದಿವ್ಯಾ ಮೇಡಮ್ ಅಂದ್ರೆ ನನಗೆ ತಾಯಿಯ ಸ್ವಭಾವದಲ್ಲೇ ಕಾಣ್ತಾರೆ. ಆರುಷ್ ಫೀಚರ್ಸ್ ಇದೆಲ್ಲ, ಆರುಷ್ he feels like my brother. ಸೊ ಈಗ ದೀಪಮ್ಮನು ಅಷ್ಟೇ, ದೀಪಮ್ಮನ ಹತ್ರನು ನಾನು ಮಾತಾಡ್ಕೊಂಡು, ಅಂದ್ರೆ ಏನಾಗ್ತದೆ, ಕೆಲವೇ ಸಿನಿಮಾಗಳಲ್ಲಿ ಇದು ಆಗಕ್ ಸಾಧ್ಯ. ನಾವು ಪರಿಚಯನೇ ಇಲ್ಲ, ನಾವೇನ್ ಗೊತ್ತೇ ಇಲ್ಲ, ಬರ್ತಾ ಬರ್ತಾ ಮಾತಾಡ್ತಾ ಅದು ಏನಕ್ಕೆ ಅಂದ್ರೆ ಆರ ಆಗಿತ್ತು ಆ ಕಥೆ ಆಗ್ಲಿ ಮತ್ತೊಂದಾಗ್ಲಿ. ಅದಕ್ಕೆ ಎಲ್ಲದಕ್ಕೂ ಕಾರಣ ಮತ್ತೊಂದು ಟೈಮ್ ನೀವು ಮತ್ತೊಂದು ಈ ತರದ ನಿರ್ಮಾಪಕರು ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ವೇನೋ. ನಾನು ಕೋಟಿ ಹಾಕಿದೀನಿ, ಶತಕೋಟಿ ಹಾಕಿದೀನಿ, ಅದೆಲ್ಲ ಬೇಡ. ಅವ್ರಿಗೆ ಏನ್ ಶಕ್ತಿ, ಒಂದು ಕತೆ ಇಷ್ಟೇ ಕೇಳುತ್ತೆ. ಒಂದು ಪಾಪ್ಕಾರ್ನ್ ಅಲ್ಲಿ ನೀವು ಎಷ್ಟು ತುಂಬೋದು ಅಷ್ಟೇ ತುಂಬೋದು. ಅವ್ರು ಪಾಪ್ಕಾರ್ನ್ ಸೈಜ್ ಇಷ್ಟಿದೆ, ಅದಕ್ಕೆ ಎಷ್ಟು ತುಂಬೋದು ಅದನ್ನ ತುಂಬಿ ಇನ್ನೂ ಹೊರಗೆ ಚಲ್ತಾ ಇದಾರೆ. ಮಾಡಿದಾರೆ, ಅವ್ರು ಒಪ್ಕೊಳ್ದೇ ಇರ್ಬೋದು. ಇವತ್ತಿಗೂ ಬಂದು ಹೇಳ್ತಾ ಇದಾರೆ ನನ್ನ ಬಗ್ಗೆ ಜಾಸ್ತಿ ಮಾತಾಡ್ಬೇಡಿ. ಇದು ಹೇಳಿದ್ ನಿಜಾನೇ. ಆದ್ರೂ ಅವ್ರ ಬಗ್ಗೆ ಯಾಕೆ ಮಾತಾಡ್ತಿದೀವಿ ಅಂದ್ರೆ, ಸರ್ ಗೌರವ ನಾವ್ ಹೆಂಗ್ ತೋರ್ಸ್ಕೋಬೇಕು ಅಂತ ಗೊತ್ತಿಲ್ಲ, ಹಿಂಗ್ ತೋರ್ಸ್ಕೊತಾ ಇದೀವಿ ಅಂತ. ಅಲ್ಲಿ ಕೂತಿರೋ ಇವತ್ತು ಹೀರೋಯಿನ್ ಶೂಟಿಂಗ್ ಇದ್ದು ಬರ್ದೇ ಇರೋರು, ಅವ್ರಿಗೂ ಇರೋದು ಅದನ್ನೇ, ಅವ್ರಿಗಿರೋದು ದಿವಸ ಅದನ್ನೇ. ಪ್ರೊಡ್ಯೂಸರ್ಗೆ ಒಳ್ಳೇದಾಗ್ಬೇಕು, ಪ್ರೊಡ್ಯೂಸರ್ ಚೆನ್ನಾಗಾಗ್ಬೇಕು ಅಂತ. ಈಗ 19ನೇ ತಾರೀಕು ಸಾಗರದಲ್ಲೂ ಸಿನಿಮಾ ರಿಲೀಸ್ ಆಗ್ತದೆ. ಸೊ ಸಾಗರದ ಜನನು ಬಂದ್ ನೋಡಿ. 19ರಿಂದ ಸಂಜೆ 5 ಗಂಟೆಗೆ 8 ಗಂಟೆಗೆ ತಾಲೂಕನ್ನು ರೀಚ್ ಆಗಕ್ಕೆ ಟ್ರೈ ಮಾಡ್ತಾ ಇದೀವಿ. ಸೊ ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾನ್ ಗೆಲ್ಸಿರೋದು ಅವರೇನೆ, ಅಲ್ಲೂ ಗೆಲ್ಸ್ತಾರೆ. ಈ ಕುಟುಂಬಕ್ಕೆ ಕನ್ನಡದ ಕುಟುಂಬ ಪ್ರೇಕ್ಷಕರು ಬರ್ತಾರೆ, ಗೆಲ್ಸ್ತಾರೆ ಅನ್ನೋ ನಂಬಿಕೆ ಮೇಲೆ ಇದೀನಿ. ಇವತ್ತು ನಾವುಗಳನ್ನು ಅಯ್ಯೋ ಸಾರ್ ಹಿಂಗ ಆಯ್ತಲ್ಲ ಅಂದ್ರೂ ಧೃತಿಗೆಡ್ದೆ ನಿಂತಿರೋದು ಶ್ರೀನಿವಾಸ್ ಸರ್. ಇಲ್ಲ ಪಾರ್ವತಿ ಶೂಟಿಂಗ್ ಅಲ್ಲಿ ಇದಾರೆ, ಶೂಟಿಂಗ್ ಮುಗಿಸ್ಕೊಂಡು ಈಗ ಶೂಟಿಂಗ್ ಅಲ್ಲಿ ಇದಾರೆ, ಅದಕ್ಕೆ ಬಂದಿದೆ. ಅವ್ರ ಜೊತೆ ನಿಮ್ ನಟನೆ ಹೇಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ. ಆಕ್ಚುಲಿ ಅವರು ಸೀರಿಯಲ್ ಗಳೆಲ್ಲ ಹ್ಯಾಕ್ ಮಾಡ್ತಾ ಹೋಗ್ತಾ ಇದಾರೆ.
ಸೀರಿಯಲ್ ಆಕ್ಟ್ ಜೊತೆಗೆ ನಿಮ್ ಜೊತೆನೂ ಆಕ್ಟ್ ಮಾಡಿದ್ದಾರೆ. ಅವ್ರ ಜೊತೆ ನಿಮ್ದು ನಟನೆ ಹೇಗಿತ್ತು ಅಂತ? ನಾನು ನಟನೆ ಮಾಡಿದ್ವಿ ಅಷ್ಟೇ. ಅಲ್ಲ ನಟನೆ ಮಾಡಿದ್ವಿ ಅಷ್ಟೇ. ಇಲ್ಲ ಅವತ್ತು ನಾನು ಕಂಡಿರುವ ತುಂಬಾ ಒಳ್ಳೆ ಕಲಾವಿದರಲ್ಲಿ ಅವರು ಅಷ್ಟೇನೆ, ಪಾರ್ವತಿ ಅವರು ಅಷ್ಟೇನೆ. ಇನ್ನು ಒಳಗ್ ತುಂಬಾ ಇದೆ ಪೊಟೆನ್ಶಿಯಲ್. ಶಿ ಹ್ಯಾಸ್ ಗಾಟ್ ಅ ವೆರಿ ಬಿಗ್ ಪೊಟೆನ್ಶಿಯಲ್. ಅದನ್ನ ತರಿಸುವಂತದ್ದಾಗ್ಬೇಕು, ಮತ್ತೊಂದಾಗ್ಬೇಕು. ಅಂಡ್ ಅವರ ಕಣ್ಣು ತುಂಬಾ ಎಕ್ಸ್ಪ್ರೆಸಿವ್ ಆಗಿದೆ. ಅಂಡ್ ನೀವು ನೋಡಿ ಇಡೀ ಸಿನಿಮಾಲಿ ಏನೇ ಇದಿರ್ಲಿ ಪಾಪ ಆಕೆಗೆ ಅದು ಒಂದ್ ದಿವಸ ನೆನ್ಸ್ಕೋಬೇಕು. ಒಂದು ಶಿ ಗಾಟ್ ಅ ವೆರಿ ಹೆಲ್ತ್ ಇದಾದ್ರೂ ಈ ಓಡೋದೆಲ್ಲ ನೋಡಿದ್ರಲ್ಲ, ನೈಟ್ ಓಡೋದೆಲ್ಲ ಅದನ್ನ ತುಂಬಾ ಏನು ತೊಂದರೆ ಕೊಡದೆ ಮಾಡಿ ತುಂಬಾ ಒಳ್ಳೆ ಡ್ಯಾನ್ಸರ್. ಅವ್ರ ಜೊತೆ ಡ್ಯಾನ್ಸ್ ಮಾಡಕ ಡ್ಯಾನ್ಸು ಮಾಡಿದ್ವಿ. ಎಸ್, ತುಂಬಾ ಒಳ್ಳೆ ನಟಿ. ಭಾಷೆ ಚಂದ ಇದೆ, ಕಣ್ಣಲ್ಲಿ ಭಾವನೆಗಳು ಚಂದ ಹೇಳ್ತಾರೆ. ತುಂಬಾ ಒಳ್ಳೆ ನಟಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ. ಅವರಿಂದ ಕಲ್ತಿರೋದಿದೆ, ಪಾರ್ವತಿ ಅವರಿಂದ ಕಲ್ತಿರೋದು. ಇಷ್ಟೋ ತನಕ ನಮ್ಮ ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡೆದಿದ್ದೀವಿ. ನಿಮ್ಮ ನೋವುಗಳನ್ನ ಹೇಳಿದೀರಾ, ನಿಮ್ಮ ಖುಷಿಗಳನ್ನ ಹೇಳಿದೀರಾ, ಯಾಕೆ ಆಡಿಯನ್ಸ್ ಸಿನಿಮಾ ಬಂದ್ ನೋಡ್ಬೇಕು ಅಂತ ಹೇಳಿದೀರಾ, ನಿಮ್ಮ ಸಿನಿಮಾಗೆ ಎಲ್ಲಿ ಅಂತ ನಮ್ಮ ಸಂಪರ್ಕ ಟಿವಿ ಮುಖಾಂತರ ನಿಮ್ಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ. ಟಿವಿಗೂ ಒಳ್ಳೇದಾಗ್ಲಿ.